ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾರೆ. ಬ್ರೇಕ್ಫಾಸ್ಟ್ ನೆಪದಲ್ಲಿ ಇಬ್ಬರು ಮಾತುಕತೆಯನ್ನು ನಡೆಸ್ತಾರೆ. ಇಲ್ಲಿಗೆ ಎಲ್ಲವೂ ಕೂಡ ಇತ್ಯರ್ಥ ಆಯಿತು. ಪ್ರತಿಪಕ್ಷಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಇನ್ನು ಕಾಂಗ್ರೆಸ್ನ ಬಹುತೇಕ ನಾಯಕರಿದ್ದಂತಹ ಗೊಂದಲ ಈ ಬ್ರೇಕ್ಫಾಸ್ಟ್ನ ನೆಪದಲ್ಲಾದರೂ ಇತ್ಯರ್ಥ ಆಯಿತು ಅಂತ ನಾವು ಅಂದ್ಕೊಂಡ್ರೆ ಇಲ್ಲ, ಅಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇವತ್ತು ಕೂಡ ಅದರ ಮುಂದುವರೆದ ಭಾಗ ಎನ್ನುವಂತೆ ಹಲವು ಬೆಳವಣಿಗೆಗಳು ನಡೆದಿದೆ. ಅದರ ಬಗ್ಗೆ ಇವತ್ತು ಜಿ ಸಂವಾದದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೈಕಮಾಂಡ್ನವರು ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನವರು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಅಂದ್ಕೊಂಡಿರ್ಬೋದು, ಒಂದೆರಡು ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ಅವ್ರ ಮನೆಗೆ ನಾವು ಹೋಗಿ ನಮ್ಮ ಮನೆಗೆ ಅವ್ರು ಹೋಗ್ಬಿಟ್ಟು ಎಲ್ಲ ಸರಿ ಇದೆ ಅಂತ ಬಿಂಬಿಸ್ಬಿಟ್ರೆ ಎಲ್ಲರೂ ಅದನ್ನು ಒಪ್ಕೊಂಡು ಬಿಡ್ತಾರೆ ಅಂತ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನೀವು ಹೇಗೆ ನಡ್ಕೊಂಡ್ರೂ ಕೂಡ ಆ ಬ್ರೇಕ್ಫಾಸ್ಟ್ ಮೀಟಿಂಗೋ ಸಭೆಯೋ ಬ್ರೇಕ್ಫಾಸ್ಟ್ನ ನಂತರವೂ ನೀವು ಹೆಂಗೆ ನಡ್ಕೋತೀರಿ ಅನ್ನೋದು ಬಹಳ ಮುಖ್ಯ. ರಾಜಕೀಯದಲ್ಲಿ ಕುರ್ಚಿಯ ಗದ್ದಲ ಅನ್ನೋದು ಮುಗಿತಾನೆ ಇಲ್ಲ. ಹೈಕಮಾಂಡ್ ಬಹಿರಂಗ ಮಧ್ಯಪ್ರವೇಶ ಮಾಡಿಲ್ಲ. ರಾಜ್ಯ ನಾಯಕರ ಮೇಲಾಟ ಹೇಳಿಕೆಗೆ ಬ್ರೇಕ್ ಕೂಡ ಬೀಳ್ತಾ ಇಲ್ಲ. ಮಂಗಳೂರು ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಗುರು ಗಾಂಧಿ ಸಂವಾದ ಶತಮಾನೋತ್ಸವ. ಇದರ ನಡುವೆ ಕೆ.ಸಿ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೂ ಮುನ್ನ ಔಪಚಾರಿಕ, ಬಳಿಕ ಲಂಚ್ ಮೀಟಿಂಗ್. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಆಗಿರುವ ಈ ಮೀಟಿಂಗ್ ಏನಿದೆ ಇದು ಕುತೂಹಲವನ್ನು ಹೆಚ್ಚು ಮಾಡಿದೆ. ರಾಜಕೀಯ ಚರ್ಚೆ ಏನಾಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಕೂಡ ಅದನ್ನು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಯಾರೂ ಇಲ್ವೇ? ಇದು ಪ್ರಸ್ತುತ ಬೆಳವಣಿಗೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಇದ್ದಾರಾ? ನೋ, ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿಯಾಗಲಿ, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಲಿ, ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವಿದನ್ನು ಹ್ಯಾಕ್ ತಿಳ್ಕೊಳ್ಬೇಕು ಗೊತ್ತಿಲ್ಲ. ಯಾಕಂದರೆ ಒಬ್ಬ ಪಕ್ಷನಿಷ್ಠ, ಸಂಘಟನಾ ಚತುರ, ಕಳೆದ ಬಾರಿ 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿತ್ತು ಅಷ್ಟೇ ಅಚ್ಚುಕಟ್ಟಿನ ಪಾತ್ರವನ್ನು ನಿಭಾಯಿಸಿದಂತಹ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗುವ ಕನಸನ್ನು ಪೋಷಿಸುವ ಯಾವುದೇ ನಾಯಕರು ಕಾಂಗ್ರೆಸ್ನಲ್ಲಿಲ್ವಾ? ಅಥವಾ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯನವರು ತಮಗೆ ಬೇಕಾದಂತಹ ಹೇಳಿಕೆಗಳನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಬಾಯಲ್ಲಿ ಹೇಳುವಂತೆ ಮಾಡುವಲ್ಲಿ ಯಶಸ್ವಿಯಾದ್ರ? ಹೀಗೆ ಹಲವು ಪ್ರಶ್ನೆಗಳು. ಅದೇನೇ ಇದ್ದರೂ ಕೂಡ ಪ್ರಸ್ತುತ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ, ಯಾವಾಗ ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಪಟ್ಟಂತಹ ನಾಯಕರಿರ್ಬೋದು, ಸಿದ್ದರಾಮಯ್ಯವ್ರಿಗೆ ಸಂಬಂಧಪಟ್ಟಂತಹ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಇದುವರೆಗೂ ಕೂಡ ನೇರವಾಗಿ ಹೈಕಮಾಂಡ್ನ ಪ್ರವೇಶವಾಗಿಲ್ಲ. ಹಾಗಾಗಿ ಮಧ್ಯಪ್ರವೇಶದ ಅನಿವಾರ್ಯತೆ ಕೂಡ ಇದೆ. ಇದು ತಾತ್ಕಾಲಿಕ ಕದನ ವಿರಾಮದ ರೀತಿ ಗೋಚರಿಸ್ತಾ ಇದೆ. ಈ ಸಮಸ್ಯೆನ ಆದಷ್ಟು ಬೇಗ ಪರಿಹರಿಸಲಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನ ದ್ವಂದ್ವದಲ್ಲಿರೋದಂತೂ ಸತ್ಯ. ಯಾಕಂದರೆ ನೀವು ಫೋಕಸ್ ಮಾಡಬೇಕಾಗಿರೋದು ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ಇಲ್ಲ, ರಾಜಕೀಯ ಚರ್ಚೆ ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಒಂದು ನನಗೆ ಒಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ಸ್ನೇಹಿತರು IAS ಆಫೀಸರ್ ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀವಿ. ದೆಹಲಿಗೆ. 1 ನಿಮಿಷ. 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 1 ನಿಮಿ
ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ ಗೋವಿಂದರಾಜು ಅವರೇ. ಇನ್ನು JDS ವಕ್ತಾರರಾಗಿರುವಂತಹ ಉಮೇಶ್ ಗೌಡ್ರು ಇದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ರೈಟ್, ಗೋವಿಂದರಾಜು ಅವರೇ, ನೀವು ಹೇಳಬೇಕು, ಎಲ್ಲ ಬಗೆಹರಿದಿದೆ ಅಂತ ಬಿಂಬಿಸುವ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಕಳೆದ 2-3 ದಿವಸದಲ್ಲಿ ಮಾಡಿದೆ. ಅದು ಸಫಲ ಆಗಿದೆ ಅಂತ ಅನ್ಸುತ್ತಾ? ನೋಡಿ ಮೇಡಮ್, ಇದೊಂಥರ ಕಳೆದ ಒಂದು 20 ದಿನದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಡ್ರಾಮಾ ಕಂಪ್ನಿ ಸೃಷ್ಟಿ ಮಾಡ್ಕೊಂಬಿಟ್ಟಾರೆ. ಡ್ರಾಮಾ ಕಂಪ್ನಿ 100%. ಇದು ನೋಡ್ತಾ ಇದ್ರೆ ಇನ್ನೇನು ಅನಿಸ್ತಾ ಇದೆ ಈ ರಾಜ್ಯದ ಜನತೆಗೆ. ಅಲ್ಲಿ ಏನು 2.5 ವರ್ಷ ಅಂತ ಉಪಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಗಬೇಕು ಕುರ್ಚಿ ಬಿಡು ಅಂತ ಅವ್ರೋಗಿ ಕೇಳೋದು, ಅಲ್ಲಿ ಕರೆದ್ಬಿಟ್ಟು ಊಟ ಹಾಕೋದಂತೆ. ತಿರ್ಗಿ ಆಮೇಲೆ ನಾನು ನಿಮ್ಮ ಮನೆಗೆ ಬರ್ತೀನಪ್ಪ, ನಾನು ಕುರ್ಚಿ ಬಿಟ್ಕೊಡ್ಬೇಕೋ ಬೇಡವಾ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಊಟ ಹಾಕೋದಂತೆ. ಇದೆಲ್ಲ ಡ್ರಾಮಾ ಕಂಪ್ನಿಯಲ್ಲಿ ಇನ್ನೇನು ಕಾಣ್ತಾ ಇದೆ ರಾಜ್ಯದ ಜನತೆಗೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಜೊತೆಯಾಗಿ ಹೋಗಿ ಎಲ್ಲ ರೈತರದ್ದು ಸಮಸ್ಯೆ ಇದೆ, ಅವ್ರ ಮನೇಲಿ ಕೂತ್ಕೊಂಡು ಊಟ ಮಾಡ್ತೀವಿ, ಅವ್ರ ಸಮಸ್ಯೆ ಕೇಳ್ತೀವಿ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನತೆ ಇವತ್ತು ಖುಷಿ ಪಡ್ಬೋದಾಯಿತು. ಓಕೆ, ಇವತ್ತು ಇಡೀ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಒಂದು ಕಡೆ ಸಭೆ ಸೇರ್ತಾ ಇದ್ದೀವಿ, ಸಭೆಯ ವಿಚಾರಗಳನ್ನ, ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ, ಅದಕ್ಕೆ ಪರಿಹಾರವನ್ನು ನಾವು ಹುಡುಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನಾದ್ರು ಚರ್ಚೆ ಮಾಡಿದ್ರೆ ಈ ರಾಜ್ಯದ ಜನತೆ ಖಂಡಿತವಾಗ್ಲೂ ಖುಷಿ ಪಡುವಂಥ ವಿಚಾರ ಇತ್ತು. ಆದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಕಳೆದ 6 ತಿಂಗಳಿಂದ ನನ್ನ ಕುರ್ಚಿ ನಿನ್ನ ಕುರ್ಚಿ ಅಂತ ಹೇಳೋದು ಬಿಟ್ರೆ ಇದ್ರ ಮಧ್ಯದಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ನಿಲ್ಲಿಸ್ಬಿಟ್ಟು ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ಏನೋ ನಾಟಿ ಕೋಳಿ ಸಾರ್ ಅಂತೆ, ಇನ್ನೊಂದೇನೋ ವೆಜ್ ಊಟ ಅಂತೆ, ಈ ರೀತಿಯ ಚರ್ಚೆಗಳು ಮಾಡ್ಕೊಂಡು ಎಲ್ಲ ಇವ್ರು ಹೊಟ್ಟೆ ತುಂಬಿಸ್ಕೊಳಕ್ಕೆ ರಾಜ್ಯದ ಜನತೆ ಏನೆಲ್ಲ ಒಂದು ಕಡೆ ಕಷ್ಟಕ್ಕೆ ದೂಗ್ತಾ ಇರ್ತಕ್ಕಂಥದ್ದು ಅವಿವೇಕಿತನದ ದುರಂಕಾರದ ಮುಖ್ಯಮಂತ್ರಿಗಳು, ಇವತ್ತು ಉಪಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳ್ತಾ ಇದ್ದಾರೆ. ಇದು ದುರದೃಷ್ಟ. ಎಲ್ಲ ಒಂದು ಕಡೆ ಯಾಕೆ 136 ಸೀಟ್ ಕೊಟ್ಟು ಈ ರಾಜ್ಯದ ಜನತೆ ಇಡೀ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಾರೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲ ಒಂದು ಕಡೆ ಕಾಳಜಿ ವಹಿಸ್ತಾರೆ ಅಂತಂದ್ರೆ ಇವರು ನನಗೆ ಕುರ್ಚಿ ಕಾಳಗದಲ್ಲಿ ರಾಜ್ಯವನ್ನು ಮರ್ತಂತ ಇಬ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದೆಲ್ಲ ನೋಡ್ತಾ ಇದ್ರೆ ಮೇಡಮ್ ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಇವು ರಾಜ್ಯವನ್ನ ಏನ್ ಮಾಡಕ್ ಹೊರಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ರೈತರುಗಳಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಹಸಿ ಹಸಿಯಾಗಿರ್ತಕ್ಕಂಥ ಮೆಕ್ಕೆಜೋಳ ಸಮಸ್ಯೆಗಳು ಬಂದಾಗ ಕೃಷಿ ಸಚಿವರು ಎಲ್ಲೋಗ್ಯವ್ರ ಅಂತಲೇ ಕಾಣ್ತಾ ಇಲ್ಲ ಮೇಡಮ್. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಆ ಕಾಳಜಿಗ ಆದ್ರೂ ಆ ಮೆಕ್ಕೆಜೋಳದ ವಿಚಾರವಾಗಿ ನಾವು ಖರೀದಿ ಕೇಂದ್ರಗಳು ತೆಗಿತೀವೋ ಇಲ್ಲ ಬೆಂಬಲ ಬೆಲೆನ ಕೊಡ್ತೀವಿ ರಾಜ್ಯದಿಂದ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಅವ್ರಿಗೆ ಸಾಂತ್ವನ ಹೇಳೋದು, ಇಲ್ಲ ಹೋಗ್ಬಿಟ್ಟು ಹತ್ರ ಹೋಗಿ ಭೇಟಿ ಮಾಡಿ ನಾವು ಚರ್ಚೆ ಮಾಡ್ಕೊಂಡು ಅವ್ರನ್ಗೆಲ್ಲನ ಒಂದು ಊಟ ಹಾಕೋದು, ಇಲ್ಲ ಅವ್ರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರೆ ನಾವು ವಿರೋಧ ಪಕ್ಷವಾಗಿ ಇವತ್ತು ಖುಷಿ ಪಡ್ತಾ ಇದ್ವಿ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ಕಳೆದ ಸತತವಾಗಿ ಒಂದು 20 ದಿನದಿಂದ ಎಲ್ಲ ಒಂದ್ ಕಡೆ ಇವ್ರು ನಾಟಕದ ಕಂಪ್ನಿಗಳು ಮಾಡ್ಕೊಂಡು ಎಲ್ಲ ಒಂದ್ ಕಡೆ ನೀ ಕುರ್ಚಿಗಾಗಿ ಊಟಕ್ಕೆ ಕರೆಯೋದು, ಇನ್ನೊಂದ್ ಕಡೆ ಎಲ್ಲ ಒಂದ್ ಕಡೆ ಚರ್ಚೆ ಸೇರೋವಂಥದ್ದು, ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಮೇಡಮ್. ಕಳೆದ ಒಂದು 10 ದಿನ ಹಿಂದೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರು ಬಂದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಏನ್ ಹೇಳಿದ್ರು, ಸೊ ಇದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಸಮಸ್ಯೆನ ಈ ಗೊಂದಲಕ್ಕೆ ತೆರೆ ಎರ್ದಿ ಡೆಲ್ಲಿಗೆ ಹೋಗ್ಬೇಕಾಯ್ತು. ಅವ್ರು ಯಾವುದೇ ಗೊಂದಲದ ಬಗ್ಗೆ ಚರ್ಚೆ ಮಾಡ್ದಲ್ಲೇ ಎಲ್ಲ ಒಂದ್ ಕಡೆ ಒಂಥರ ಅವ್ರಿಗೆ ಎಲ್ಲೂ ಕೂಡ ಅವಕಾಶನೇ ಇಲ್ಲ, ಅಧಿಕಾರನೇ ಇಲ್ಲ ರೀತಿಯಲ್ಲಿ ತೋರಿಸ್ಕೊಂಡು ಅವ್ರು ಡೆಲ್ಲಿಗೆ ವಾಪಸ್ ಹೊರಟೋದ್ರು. ಅಲ್ಲೋಗಿ ಸೋನಿಯಾ ಗಾಂಧಿ ಅವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ ಚರ್ಚೆ ಮಾಡ್ತೀನಿ ಅಂತಂದ್ರು. ಏನ್ ಮಾಡಿದ್ರು ಚರ್ಚೆನ? ಇದೆಲ್ಲ ನೋಡ್ತಾ ಇದ್ರೆ ಇವತ್ತು ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋರು ಯಾರ ಹತ್ರ ಹೇಳ್ಬೇಕು ನಾವು? ಇವತ್ತು ಎಲ್ಲೊಬ್ಬ ರೈತ ಒಂದು ಸಮಸ್ಯೆ ಬಗ್ಗೆ ಹೇಳೋದಿಕ್ಕೆ ಇವತ್ತು ಯಾವುದೇ ಸಚಿವರು ಕೈ ಸಿಗ್ತಾ ಇಲ್ಲ. MLAಗಳು ಎಲ್ಲೆಲ್ಲಿ ಏನೇನ್ ಮಾಡ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ರೈಟ್, ಅಲ್ಲಿಗೆ ಬರ್ತೀನಿ. ಬಹಳ ಮುಖ್ಯವಾದ ಪಾಯಿಂಟ್ನ ಅವರು ಉಲ್ಲೇಖ ಮಾಡಿದ್ರು ಉಮೇಶ್ ಅವರೇ. ಕಳೆದ 2.5 ವರ್ಷದ ಅವಧಿಯಲ್ಲಿ CM ಮತ್ತು DCM ಇವರ ಕೇಂದ್ರಿತವಾಗಲೇ ಕಳೆದು ಹೋಯ್ತು. ಇನ್ನು 2.5 ವರ್ಷ ಹಂಗೆ ಇರತ್ತಾ? ಇವ್ರು ಹೇಳ್ದಂಗೆ ಸಚಿವರಿಲ್ಲ, ಶಾಸಕರು ಕಾಣ್ತಿಲ್ಲ, CM DCM ಹಿಂಗೆ ಮುಂದುವರಿಯುತ್ತೆ ಹೆಂಗೆ? ಈಗ ನೀವು ಈ ಸರ್ಕಾರ ಬಂದಂಥ ಸಂದರ್ಭದ ಪ್ರಾರಂಭದಿಂದಲೂ ಅಧಿಕಾರ ಹಂಚಿಕೆ ವಿಚಾರ ಒಂದು ಇದು ಕಗ್ಗಂಟಾಗಿ ಉಳ್ಕೊತ. ಜೊತೆಗೆ ಏನು ಅಂತಂದ್ರೆ ಯಾರಿಗೂ ಕೆಲಸವನ್ನ ಕ್ರಿಯಾಶೀಲವಾಗಿ ಮಾಡಲಿಕ್ಕೆ ಯಾರಿಗೂ ಆಯ್ತಾ ಇಲ್ಲ ಇವರಿಗೆ. ಯಾಕೆ? ಅಲ್ಲ, ನಾನು ಅಧಿಕಾರದಲ್ಲಿ ಇರ್ತೀನೋ ಅವ್ರ ಅಧಿಕಾರದಲ್ಲಿ ಇರ್ತೀನಿ, ಎಷ್ಟು ನನಗೆ ಬರ್ತದೋ ಕ್ರೆಡಿಟ್ ಅವ್ರಿಗೆ ಹೋಗುತ್ತೋ ಅಂತ ಹೇಳಿ ಆ ಪ್ರಾರಂಭದಿಂದಲೂ ಇವರು ಹಗ್ಗ ಜಗ್ಗಾಡ್ತಾರೆ, ಕಾಲ ಕಳೀತಾ ಇದ್ದಾರೆ. ಒಂದು ಈಗ ಕಾಂತಾರ ಪಿಕ್ಚರ್ ಇತ್ತಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ ಕತೆ. ಕಾಂತಾರ 1 ಮುಗಿತ್ತು, ಕಾಂತಾರ 2. ಈಗ ನಿಮ್ಮನ್ನ ನೋಡಕ್ ನಾವು ಬಂದಿದ್ವಿ, ನಮ್ಮನ್ನ ನೋಡಕ್ಕೆ ನೀವು ಬಂದಿದ್ದು ತಪ್ಪೇನು? ಈ ತರದ ಒಂದು ಡೈಲಾಗ್ ಎಲ್ಲ ಕಡೆ ಹರಿತಾ ಇತ್ತೆ. ಅಂದ್ರೆ ಇದು ಎಲ್ಲ ಇವ್ರು ನಿಜವಾಗ್ಲೂ ಈ ಕಾಂಗ್ರೆಸ್ ಪಕ್ಷದವ್ರು ನಾಚಿಕೆ ಆಗ್ಬೇಕು. 136 ಸೀಟ್ ತಗೊಂಡು ಬಹುಮತ ಸರ್ಕಾರ ಮಾಡಿ ಅದು ಸಿಂಗಲ್ ಮೆಜಾರಿಟಿಲಿ ಇವ್ರು ಈ ರೀತಿ ನಡ್ಕೋತಾ ಇದ್ದಾರಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರದಂತ ನಾಯಕರುಗಳು ಈ ರಾಜ್ಯವನ್ನು ಕತ್ತಲೆಗೆ ದೂಡ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಕಸ ಗುಡಿಸೋರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಕಸದ ಗುಂಡಿ ಬೀಳ್ತಾ ಇದ್ದಾವೆ. ಪ್ರಶ್ನೆ ಮಾಡುವಂಥ ಎಲ್ಲ ಹಕ್ಕುಗಳನ್ನು ಜನಗಳಿಗೆ ಕಸ ಅಂತ ಹೇಳಿ ನನ್ನ ಭಾವನೆ. ಜೊತೆಗೆ
ಇವ್ರು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಸರ್ಕಾರನ ಇಷ್ಟೇ ನಡೀತಾ ಐತೆ, ಕಂಪನಿ ನಡೆಸ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾ ಇಲ್ಲ, ಕಂಪನಿ ನಡೆಸ್ತಾ ಇದ್ದಾರೆ. ಏನು ಪ್ಯಾಕೇಜ್ ಕೊಟ್ಟಿದ್ದೀವಿ, ಆ ಪ್ಯಾಕೇಜ್ಗೆ ಏನಿಲ್ಲ, ನಾವು ಹಣವನ್ನು ವಸೂಲಿ ಮಾಡಬೇಕು, ರೈತರ ಜೇಬಲ್ಲಿ, ಜನಸಾಮಾನ್ಯರ ಜೇಬಿನಿಂದ ನಾವು ಬೆಲೆ ಏರಿಕೆ ಮುಖಾಂತರ ಮಾಡೋದ್ರ ಮುಖಾಂತರ, ತೆರಿಗೆ ಹಣ ತುಂಬೋದ್ರ ಮುಖಾಂತರ ನಾವು ರಾಜ್ಯದ ಬೊಕ್ಕಸವನ್ನು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಕೆಟ್ಟ ಅಭಿಪ್ರಾಯವನ್ನು ಜನಗಳಲ್ಲಿ ಮೂಡಿಸಿದ್ದಾರೆ. ನೋಡಿ, ಕಳೆದ ಬಾರಿ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅವರಿಗೆ ಆತ್ಮಸಾಕ್ಷಿ ಕರೆಕ್ಟಾಗಿದ್ದಿದ್ರೆ, ನಾನು ನಿಜವಾಗ್ಲೂ ನಾನು ಕಾಂಗ್ರೆಸ್ ಸಿಗ ಅಂತ ಅಂದ್ಕೊಂಡಿದ್ರೆ ಅಧಿಕಾರವನ್ನು ಬಿಟ್ಕೊಡ್ಬೇಕಿತ್ತು ಕೊಟ್ಟ ಮಾತಿನಂತೆ. ಈಗ ನೋಡಿ, ಸಿದ್ದರಾಮಯ್ಯನವರು 85ರಿಂದ ಇಲ್ಲಿವರೆಗೂ ಸುಮಾರು 40 ವರ್ಷಗಳ ನಿರಂತರವಾದ ಅಧಿಕಾರವನ್ನು ಅನುಭವಿಸಿದ್ದಾರೆ. ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಆಯ್ತಾ, ಈಗ ಮುಖ್ಯಮಂತ್ರಿಯಾಗಿ ಎರಡು ಬಾರಿ. ಈಗ ಇವ್ರಿಗೇನು ಅಂತಂದರೆ ಒಂದೇ ಆಟ, ನನ್ನನ್ನು ಮೀರಿಸೋರು ಯಾರು, ನನ್ನ ರೆಕಾರ್ಡನ್ನು ಇನ್ಯಾರು ಮುರಿಬಾರ್ದು ಕಾಂಗ್ರೆಸ್ನಲ್ಲಿ. ಬಹುಶಃ ಇವರು ಯಾರೋ ನಮ್ಮ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ರೇನೋ 7 ವರ್ಷಗಳ ಕಾಲ ಆ ಅವಧಿಯನ್ನು ಮುಗಿಬೇಕು. ಅಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಏನು ಇಂದಿರಾ ಗಾಂಧಿ ಅವ್ರ ಪೀರಿಯಡ್ ಮುಗಿತ್ತು, ಸುಮಾರು ವರ್ಷಗಳ ಕಾಲ ಅವ್ರು ದಾಖಲೆ ಮುರಿದ್ರು. ಅದೇ ಥರ ಇವರು ನಾನು ಅದನ್ನು ಮುರಿಬೇಕು ಅಂತೆಲ್ಲ ಆ ದಾವಂತಲ್ಲಿದ್ದಾರೆ. ಅಲ್ಲ, ಇರಲಿ, ಬೇಡ ಅಂತಲ್ಲ. ಆದರೆ DK ಶಿವಕುಮಾರ್ ಅವರೀಗ ಫಿಶ್ ಔಟ್ ಆಫ್ ವಾಟರ್ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಆಚೆಗೂ ಹೋಗಂಗಿಲ್ಲ, ಈಚೆಗೂ ಬರೋಂಗಿಲ್ಲ. ಅವರಿಗೆ ಹೇಳಿದಷ್ಟು ಶಾಸಕರ ಬೆಂಬಲ ಇಲ್ಲ. ಒಬ್ಬ ಶಾಸಕ ಮೇಡಮ್ ಅವರ ಹೋರಾಟಕ್ಕೆ ಅವರು ನಿಜವಾದ ಮೂಲ ಕಾಂಗ್ರೆಸ್ಸಿಗ. ಇದು ನಮ್ಮ BJP JDS ಆಂತರಿಕ ವಿಚಾರ ಅಲ್ಲ. ನಿಜವಲ್ಲ, ಅವ್ರು ನೋಡಿರೋ ಒಂಥರ ಎಲ್ಲ ಒಂದು ಅಯ್ಯೋ ಅನ್ನಿಸ್ತೈತೆ. ಯಾಕೆ ಅಂತಂದರೆ ಒಬ್ಬ ನಾಯಕ ಎಲ್ಲ ಪಕ್ಷದಲ್ಲೂ ಹುಡ್ತಾರೆ. ಆದರೆ ಕಾಂಗ್ರೆಸ್ನ ನಡ್ಸ್ಕೊಳ್ಳೋ ರೀತಿ ನೋಡಿದ್ರೆ ಅವ್ರನ್ನ ನಿಜವಲ್ಲೂ ಒಂಥರ ಬೇಜಾರಾಗುತ್ತೆ. ಅವ್ರಿಗೆ ಪರಿಸ್ಥಿತಿ ಬತ್ತಲ್ಲ ಅಂತೇಳಿ. ಯಾಕೆಂದರೆ ಎಲ್ಲ ಒಂದು ಕಡೆ ಮಾಡಿದ್ದೂಡ ಮಹಾರಾಯ ಅಂತ ಹೇಳಿ ಅವರು ಕೆಲವೊಂದು ನೇರ ನಿಲುವಿಲ್ದಲ್ಲೇನೋ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಕೇಳೋಕ್ಕಾಗ್ದಲ್ಲ ಹೈಕಮಾಂಡನ್ನು ಏನಂತ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ನನ್ನ ದೇವಾಲಯ ಅಂತಾರೆ, ಸೋನಿಯಾ ಗಾಂಧಿನ ನನ್ನ ಮಾತೆ ಅಂತಾರೆ, ಅದನ್ನ ನನ್ನ ದೇವಸ್ಥಾನ ಎಲ್ಲಿದೆ ಅಂದ್ರೆ ಡೆಲ್ಲಿಲಿದೆ ಅಂತ ಅಂತಾರೆ. ಈ ಪರಿಸ್ಥಿತಿಲಿ ಅವರು ಯಾರು DK ಶಿವಕುಮಾರ್ ಅವ್ರ ಪರಿಸ್ಥಿತಿ ಹಂಗಾಗಿದೆ ಅಂದ್ರೆ ಅವ್ರೀಗ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಅಲ್ಲ, ಇದು ಹೈಕಮಾಂಡ್ ದುರ್ಬಲವಾದ ಹೈಕಮಾಂಡ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? AICC ಅಧ್ಯಕ್ಷರಾದಂಥ ಖರ್ಗೆ ಅವರಲ್ಲ, ಅಲ್ಲಿ ಅವ್ರು ಹೇಳಿರೋದೇನು ಹೈಕಮಾಂಡ್ ಅಂತ ಹೇಳ್ಬಿಟ್ಟು ಹೋದ್ರು. ಬಂದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ, 138 ವರ್ಷ ಇತಿಹಾಸವುಳ್ಳ ಒಂದು ರಾಜಕೀಯ ಪಕ್ಷದ ನಾಯಕ, ಅಧ್ಯಕ್ಷ ಬಂದು ಹೇಳ್ತಾರೆ ಹೈಕಮಾಂಡ್ ಅಲ್ಲಿದೆ, ತೀರ್ಮಾನ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಹೈಕಮಾಂಡ್ ಇದೆಯಾ ಸರ್? ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವನೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರಿಗೆ ಅಧಿಕಾರ ಅಂತ ಆಗುವಂಥದ್ದು ಸಹ ಸಾಧ್ಯತೆಗಳು ಕಡಿಮೆ. ಹೌದು, ತುಂಬಾ ಕಡಿಮೆ. ಇನ್ನೊಂದು ಹೇಳಿದ್ರು ನೋಡಿ, ನಮ್ಮ ನಾಯಕರಾದ ಕುಮಾರಣ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ, 6ರಿಂದ 8 ತಿಂಗಳಲ್ಲಿ ಏನೇನೆಲ್ಲ ಕ್ರಾಂತಿಗಳಾಗ್ತವೆ ಅಂತೇಳಿ. DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಟ್ಟರು ಸಹ ಅವ್ರ ಸರ್ಕಾರವನ್ನ ಬಿಡೋದಿಲ್ಲ ಇವರು. ಇದೇ ಸಿದ್ದರಾಮಯ್ಯನವರು 2018ರಲ್ಲಿ ನಮ್ಮ ಕುಮಾರಣ್ಣನ ಸರ್ಕಾರವನ್ನು ಹೆಂಗ್ ತೆಗೆದ್ರು, 14 ಜನ ಮಂತ್ರಿಗಳನ್ನ ಆ ಕಡೆ ಕಳಿಸಿ, ಶಾಸಕರನ್ನು ಕಳಿಸಿ ಸರ್ಕಾರವನ್ನು ಬೆಳೆಸಿದಂಥ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವ್ರಿಗೂ ಇದೇ ಪರಿಸ್ಥಿತಿ ಆಯ್ತದೆ. ಇಲ್ಲಿ ದುರ್ಬಲ ಹೈಕಮಾಂಡ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಇವರೆಲ್ಲ ಬಂದು 5 ಗ್ಯಾರಂಟಿ ಕೊಟ್ಬಿಟ್ಟು ಕರ್ನಾಟಕ ಜನತೆಗೆ 40% ಸರ್ಕಾರ BJP ಭಾಳ ಅನ್ಯಾಯ ಮಾಡ್ಬಿಟ್ಟಿದೆ ಈ ರಾಜ್ಯ ಜನತೆಗಿಂತ ಒಂದು ಹೋದರು. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಈಗ ರಾಹುಲ್ ಗಾಂಧಿ ಯಾರು ಬಂದು ಹೇಳಬೇಕು. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ. ಒಬ್ಬ ಶಾಸಕ ಮೇಡಮ್ ತಾವು ಬಹುಶಃ ಇಲ್ಲಿದ್ದ ಸ್ಟುಡಿಯೋದಲ್ಲಿ ನೀವು ನಮಗೆಲ್ಲ ಕ್ಷೇತ್ರಗಳಿಗೆ ಬರಬೇಕು, ಪ್ರತಿಯೊಂದು ಜಿಲ್ಲೆಗೂ ಬರಬೇಕು. ಅಧಿಕಾರಿಗಳು ಎಲ್ಲ ಸೋಮಾರಿಗಳಾಗಿದ್ದಾರೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಹಣ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾವೊಬ್ಬ ಶಾಸಕನೂ ಅವನ್ನ ತಾಕೀತು ಮಾಡಿ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಈಗಿಲ್ಲ ಈ ಸರ್ಕಾರದಲ್ಲಿ. ಹಿಂದಿದ್ರೆ ಅಟ್ಲೀಸ್ಟ್ ಜನ ಈಚೆ ಬೀದಿ ಬತ್ತಿದ್ರು. ಈ ಒಬ್ಬ ಬಂದು ಹೋರಾಟದ ಲಕ್ಷಣಗಳೆಲ್ಲ ಹೊರಟೋಗಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಅಧಿಕಾರ ಕಿತ್ತಾಟದಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಇವರಿಗೆ ರಾಜ್ಯದ ಅಭಿವೃದ್ಧಿ ಬೇಕು ಅನ್ನೋದಂತೂ ಎಲ್ಲೂ ಸಹ ಇಲ್ಲ. ಓಕೆ, ರೈಟ್. ಹಂಗಾದ್ರೆ ಗೋವಿಂದರಾಜ್ ಅವರೇ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ. ಏನದ್ರ ಅರ್ಥ? ಸಿದ್ದರಾಮಯ್ಯನವರು ಅವಾಗ ಬಿಡ್ತಾ ಇರ್ತಾರೆ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಯಾಕೆಂದರೆ ಹೈಕಮಾಂಡ್ ಶಕ್ತಿ ಏನೇ ಅಂತ ಹೇಳ್ಬಿಟ್ಟು ಈ ದೇಶದ ಜನತೆಗೆ ಭಾಳ ಸ್ಪಷ್ಟತೆ ಇದೆ. 95 ಚುನಾವಣೆಗಳ ಸೋತಂತ ರಾಹುಲ್ ಗಾಂಧಿಗೆ ಕರ್ನಾಟಕ ನಾನೇನೋ ಮಾತಾಡಿದ್ರೆ ಕರ್ನಾಟಕ ವಿಚಾರವಾಗಿ ಎಲ್ಲ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಆ ಭಯದ ವಾತಾವರಣದಲ್ಲಿ ಇವತ್ತು ಹೈಕಮಾಂಡ್ ಇದೆ. ಯಾಕೆಂದ್ರೆ DK ಶಿವಕುಮಾರ್ಗೂ ಹೇಳಕ್ಕಾಗ್ತಾ ಇಲ್ಲ, ಇತ್ಲಾಗ ಸಿದ್ದರಾಮಯ್ಯನವ್ರನ್ನ ಸುಮ್ಮನೆ ಇರ್ಸಕ್ಕೂ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ನಾಟಿಕೊಳ್ಳಿ ತಿನ್ಬಿಟ್ರೆ, ನೀವು ಮಾತಾಡ್ಕೊಂಡ್ಬಿಟ್ರೆ ನೀವು ಬಗೆಹರಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೂರ್ಸಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ನಿಮ್ದೇನು ಶಕ್ತಿ ಹಾಗಾದ್ರೆ ಗೊತ್ತಾಗ್ಬೇಕಲ್ವಾ? ಒಬ್ಬ ಹೈಕಮಾಂಡ್ ಅಂತಂದ್ರೆ ಇಷ್ಟು
ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಟ್ ದಿ ಎವ್ರಿಬಡಿ, ಅಂದ್ರೆ ಅವ್ರ ಕೆಳಗಡೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ಕೊಡೋಂಥ ಆಜ್ಞೆಗೆ ಇಲ್ಲ ಒಂದು ಆರ್ಡರ್ಗೆ ಎಲ್ಲರೂ ತಲೆಬಾಗಿ ಇವತ್ತು ಒಂದು ನಿರ್ಧಾರವನ್ನು ಕೈಗೊಳ್ಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇಟ್ಸ್ ಡಿಫೆಕ್ಟ್ ಆಫ್ ದಿ ಹೈಕಮಾಂಡ್. ಹೈಕಮಾಂಡ್ ಅಂದ್ರೆ ಹೇಗಿರ್ಬೇಕು, ಕೊಟ್ಟ ತೀರ್ಮಾನವನ್ನ ಪಾಲಿಸುವಂತ ವ್ಯಕ್ತಿಗಳಾಗಿರ್ಬೇಕು. ಆದ್ರೆ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಇವತ್ತು, ಕಾಂಗ್ರೆಸ್ ರಾಜ್ಯದಲ್ಲಿ ಎಲ್ಲ ಒಂದ್ ಕಡೆ ಅಧಿಕಾರವನ್ನ ಕಳ್ಕೊಂಡ್ಬಿಟ್ರೆ, ಎಲ್ಲ ಒಂದ್ ಕಡೆ ಹೈಕಮಾಂಡ್ಗೆ ಅನಿಸ್ತಾ ಇದೆ 95 ಚುನಾವಣೆಗಳು ಸೋತಂತ ರಾಹುಲ್ ಗಾಂಧಿಗೆ ಇದು ಕೂಡ ನಮ್ಮ ಕೈಯಿಂದ ಹೊರಟೋಗುತ್ತೆ ಅಂತ ಬಿಟ್ಟು ಆ ಭಯದ ಒಂದು ವಾತಾವರಣದಿಂದ ಅವರು ಕೂಡ ಬಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ವಿಚಾರವಾಗಿ ಚರ್ಚೆ ಮಾಡಕ್ಕೆ ಇಷ್ಟ ಆಗ್ತಾ ಇಲ್ಲ. ಅಲ್ಲ ಗೋವಿಂದರಾಜ್ ಅವರೇ, ಒಂದ್ ಪಕ್ಷ ಡಿ ಕೆ ಶಿವಕುಮಾರ್ ಅವ್ರನ್ನೇ ಆ ಸ್ಥಾನದಲ್ಲಿ ಕೂರಿಸಿದ್ರೆ, ಮುಖ್ಯಮಂತ್ರಿಯಾಗಿ ಕೂರಿಸಿದ್ರೆ ಅವ್ರಿಗೆ ಇನ್ನೂ ಲಾಭ ಆಗ್ಬೋದು. ನೀವ್ಯಾಕೆ ಆ ಥರ ಯೋಚನೆ ಮಾಡ್ತೀರಿ? ನೋಡಿ ಮೇಡಮ್, ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಟೈಮ್ ಸಿಕ್ತು. ಇದೇನು 1 ತಿಂಗಳು 1.5 ತಿಂಗಳು 2 ತಿಂಗಳು ಟೈಮ್ ಗ್ಯಾಪ್ ಕೊಟ್ಟಂಗಿದು. ಈಗ ನಾಟಿ ಕೋಳಿ ತಿಂದ್ಮೇಲೆ ಶೂನ್ಯ ಮಾಸ ಬರ್ತಾ ಇದೆ. ಬಹುಶಃ ಶೂನ್ಯ ಮಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಆಧ್ಯಾತ್ಮದ ಕಡೆ ಒಲ್ದಿರ್ತಂತ ಸಂದರ್ಭದಲ್ಲಿ ಬಹುಶಃ ಅಧಿಕಾರವನ್ನ ಖಂಡಿತವಾಗ್ಲೂ ಅವ್ರು ಕೂರಲ್ಲ ಚೇರಲ್ಲಿ. ಏನಿದ್ರು ಸಂಕ್ರಾಂತಿಯ ಬಳಿಕನೇ ಅಂದಾದ್ರೆ 1 ತಿಂಗಳು ನೋಡೋಣ ಬಿಡ, ಆಮೇಲೆ ನೋಡೋಣ ಅಂತ ಒಂದು ವಿಚಾರವನ್ನ ಗುಂಬವಾಗಿ ಇಟ್ಕೊಂಡು ಆಮೇಲೆ ಸಿಡಿದೇಳುವಂತ ಒಂದು ದೊಡ್ಡ ಸರ್ಕಾರ ಅವ್ರ ಸುತ್ತಮುತ್ತ ಇದೆ. ಭವಿಷ್ಯ ಆ ವಾತಾವರಣ ಸೃಷ್ಟಿಯಾಗುತ್ತೆ. ಯಾವುದೇ ಒಂದು ಅದರಲ್ಲಿ ಆಶ್ಚರ್ಯ ಕಾಣಲ್ಲ ಮುಂದಿನಿಂದಲೇ. ಅಂದ್ರೆ ಸ್ಫೋಟ ಆಗೋದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಷ್ಟೇ. ಇದು ಮುಂದೆ ಐತೆ ಏನೋ ಅಂತ ಹೇಳ್ತಾರಲ್ಲ, ಹಂಗೆ ಮುಂದೆ ಏನೋ ಒಂದು ಐತೆ ಅನ್ನೋ ವಿಚಾರ ಇವತ್ತು ರಾಜ್ಯದ ಜನತೆಗೆ ಎಲ್ಲ ಒಂದ್ ಕಡೆ ಇವರು ಒಂದು ಇವತ್ತು ಊಟಕ್ಕೆ ಕೂತ್ಕೊಂಡಾದ್ಮೇಲೆ ತೋರಿಸಿದ್ರು. ಈಗ ಈಚೆ ಬಂದ್ಮೇಲೆ ನಿಮ್ಮ ಮಾಧ್ಯಮದವ್ರು ಕೇಳಿದ್ರು ಯಾವಾಗ ಬಿಟ್ಕೊಡ್ತಾ ಇದ್ದೀರಾ ಅಂತ. ಎಲ್ಲ ಒಂದ್ ಕಡೆ ವೈರಾಗ್ಯದ ಮಾತು. ಯಾರೋ ರಾಜಕೀಯದಲ್ಲಿ ಶಾಶ್ವತ ಅಲ್ಲ, ಅಧಿಕಾರ ಅಂಟಿಸ್ಕೊಂಡು ಕೂತ್ಕೊಳ್ಳೋಂತ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಹೇಳೋ ಅಂತ ಟೈಮ್ ಬಂದಾಗ ನಾವು ಬಿಟ್ಟೇ ಕೊಡ್ತೀವಿ. ಒಂದು ಇನ್ಸ್ಟ್ರಕ್ಷನ್ ಇದ್ದಿದ್ರೆ ಇಲ್ಲ ಒಂದು ಅವ್ರದ್ದು ಎಲ್ಲ ಒಂದ್ ಕಡೆ ಪಾಲನೆ ಮಾಡಂಗಿದ್ರೆ ಅಗ್ರಿಮೆಂಟ್ 50-50 ಇಲ್ಲ 30 ಮಂತ್ಸ್ ಏನೋ ಒಂದು ಇತ್ತಲ್ವಾ, ಅದು ನೇರವಾಗಿ ಮಾಧ್ಯಮದ ಮೂಲಕ ಹೇಳೋ ಅಂತ ಕ್ಲಿಯರ್ ಮಾಡ್ಬೇಕಾಯ್ತು. ಎಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿಸಿ ಇವತ್ತು ರಾಜ್ಯವನ್ನ ಮರ್ತಂತ ಮುಖ್ಯಮಂತ್ರಿ, ರಾಜ್ಯದ ಜನತೆಯನ್ನ ಮರ್ತಂತ ಉಪಮುಖ್ಯಮಂತ್ರಿಗಳು, ಒಟ್ಟಿನ ಇವರ ಜುಗಲ್ಬಂದಿಯಲ್ಲಿ ಈ ರಾಜ್ಯ ಎಲ್ಲ ಒಂದ್ ಕಡೆ ಅಭಿವೃದ್ಧಿಯ ಕಡೆ ಒಂದ್ ಕಡೆ ಮುಖನೂ ಮಾಡಕ್ ಆಗ್ತಲ್ಲ, ಇತ್ಲಾಗ ತೋರ್ಸಕ್ಕೂ ಆಗ್ತಲ್ಲ. ಎಲ್ಲವೂ ಕೂಡ ಮೇಡಮ್ ಇವತ್ತು ಕುರ್ಚಿಯ ಕೇಂದ್ರೀಕೃತವಾಗ್ಬಿಟ್ಟು ಇಡೀ ರಾಜ್ಯ ಈ ಕುರ್ಚಿ ಮೇಲೆ ನೋಡ್ತಾ ಇದೆ. ಇತ್ಲಾಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಯಾವುದೇ ಮಂತ್ರಿಗಳು ಯಾರನ್ನು ಒಬ್ಬ ವಿಚಾರ ಚರ್ಚೆ ಮಾಡ್ತಾ ಇದ್ರ, ಯಾವ್ದೋ ಒಂದು ವಿಚಾರಗಳಾಗಿ ಮೀಟಿಂಗ್ ಮಾಡೋ ಸಭೆಗಳು ನಡೀತಾ ಇದೆಯಾ, ಯಾವ್ದೋ ಒಂದು ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಉಸ್ತುವಾರಿ ಸಚಿವರು ನಾನೇನೋ ಸಭೆಗಳು ಮಾಡಿ ರೈತರ ಸಮಸ್ಯೆಗಳು, ಯಾಕೆಂದ್ರೆ ಕಾಲಘಟ್ಟದಲ್ಲಿ ಕರೆಕ್ಟಾಗಿ ಮಳೆ ಬಂದಿಲ್ಲ, ಎಲ್ಲವೂ ಅತಿವೃಷ್ಟಿ ಆಯ್ತು ಮೇಡಮ್. 380 ಕೋಟಿ ದುಡ್ಡು ಕೊಟ್ರು ಮೋದಿ ಅವರು, ಅದನ್ನು ಕೂಡ ಅಂಚೆಲ್ಲ ಇಟ್ಕೊಂಡ್ ಕೂತಿದ್ದಾರೆ. ಯಾಕೆ ಅಲ್ಲಿ ಅತಿವೃಷ್ಟಿ ಆದಾಗ ಸಾಕಷ್ಟು ಜಮೀನುಗಳು ನೀರರ್ದಿ ಮನೆಗಳೇ ಕಚ್ಕೊಂಡು ಹೋದ್ರು. ಅಂತರ್ಗೂ ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಅನ್ಯಾಯ ಮಾಡ್ಬಿಟ್ರಿ. ಇಂತ ಸರ್ಕಾರ ಈ ರಾಜ್ಯಕ್ಕೆ ಬೇಕಾ ಅಂತ ಹೇಳ್ಬಿಟ್ಟು ಜನರಿಗೆ ಅನ್ಸಕ್ ಸ್ಟಾರ್ಟ್ ಆಗಿದೆ. ಯಾವಾಗ ಇವ್ರು ಕುರ್ಚಿ ಬಿಟ್ಟು ತೊಲಗ್ತಾರೋ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಜನ ಅಂತೂ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸ್ವಾತಿ. ನಮಸ್ಕಾರ. ರೈಟ್, ಹೇಳಬೇಕು, ಕಾಂಗ್ರೆಸ್ನಲ್ಲಿರುವಂತಹ ಸಮಸ್ಯೆಗಳೆಲ್ಲ ಬಗೆಹರಿದಿದೆಯಾ? ಏನ್ ಸಮಸ್ಯೆ ಇದೆ ಕಾಂಗ್ರೆಸ್ನಲ್ಲಿ ಅದನ್ನ ಡಿ ಕೆ ಶಿವಕುಮಾರ್ ಮೊದಲ ಕೇಳಿದ್ರೆ ಅವರೇ ಉತ್ತರ ಕೊಡೋರೇನೋ. ಮುಂದೇನೋ ಕಾದೈತೆ ಅಂತ ಬಿಜೆಪಿ ವಕ್ತಾರರು ಈಗಷ್ಟೇ ಮಾತಾಡ್ತಾ ಇದ್ರು. ಅದರ ತಾತ್ಪರ್ಯ ಅಂದರೆ ಅದನ್ನು ಪೂರ್ಣಗೊಳಿಸ್ಬಿಡ್ತೀನಿ ಆ ಸೆಂಟೆನ್ಸ್. ಮುಂದಿದೆ ಮಾರಿ ಹಬ್ಬ ಅನ್ನುವಂಥದ್ದು ಆ್ಯಕ್ಚುಲಿ ಅದು ನಾನು ನೋಡಿ. ಸೊ ಬಹುಶಃ ಅವರು ಇವತ್ತಿನ ದಿನ ಬಿ ಜೆ ಪಿ ಪರವಾಗಿ ಮಾತಾಡ್ಬೇಕಾ ಕಾಂಗ್ರೆಸ್ ಪರವಾಗಿ ಮಾತಾಡ್ಬೇಕಾ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ರಾಜ್ಯದಲ್ಲಿ ಇವತ್ತಿನ ದಿನ ನವೆಂಬರ್ ಕ್ರಾಂತಿ ಅನ್ನೋದು ಮಾಧ್ಯಮಗಳಲ್ಲಿ ಮುಗ್ದೋಗಿದೆ. ಇನ್ನೇನೇ ಬರ್ತಿದ್ರು ಡಿಸೆಂಬರ್ ಕ್ರಾಂತಿ ಫಿಕ್ಸಾ ಅಂತ ನಾನು ಬಹಳಷ್ಟು ಚಾನೆಲ್ಗಳ ಹೆಡ್ಲೈನ್ಸ್ ನೋಡ್ಕೊಂಡು ಬರ್ತಾ ಇದ್ದೆ. ಅದು ಡಿಸೆಂಬರ್ ಕ್ರಾಂತಿ ಫಿಕ್ಸಾ ಬಿಜೆಪಿಗೆ. ಇಲ್ಲೇನು ಬೇಳೆಕಾಳು ಬೇಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಬಿಜೆಪಿಯ ವರಿಷ್ಠ ನಾಯಕರು ವಿಜೇಂದ್ರ ಅವರು ನೀವು ಅಧ್ಯಕ್ಷರಾಗಿರಬೇಡಿ, ಸೋಮಣ್ಣ ಅವರು ವಾಪಸ್ ರಾಜ್ಯಕ್ಕೆ ಬನ್ನಿ, ಹಾಗಾದ್ರೂ ಇವಾಗ ಬಂದಿರುವಂಥ 60 ಸೀಟಲ್ಲಿ ಅಟ್ಲೀಸ್ಟ್ 50% ಆದರೂ ಉಳಿಸ್ಕೊಳ್ಳುವಂಥ ಪಾಸಿಬಿಲಿಟಿ ಇರುತ್ತೇನೋ, ಬಿಜೆಪಿ ನಿರ್ಣಾಮ ಆಗುವಂತಹ ಒಂದು ಹಂತಕ್ಕೆ ವಿಜೇಂದ್ರ ಅವರ ಅವಧಿಯಲ್ಲಿ ತಲುಪಿಬಿಡುತ್ತೇನೋ ಅನ್ನುವಂತಹ ಒಂದು ಭಯವನ್ನ ಇಟ್ಕೊಂಡು ಯಾರೋ ಸಣ್ಣ ಪುಟ್ಟ ನಾಯಕರ ಬಗ್ಗೆ ನಾನು ಮಾತಾಡ್ತಿಲ್ಲ. ಬೊಮ್ಮಾಯಿ ಅವರು ಹೋಗಿ ಇವತ್ತಿನ ದಿನ ಆಲ್ರೆಡಿ ಕೇಂದ್ರ ಬಿಜೆಪಿ ನಾಯಕರ ಹತ್ರ ಸಚಿವರ ಹತ್ರ ಸಮಯ ಕೇಳಿರುವಂಥದ್ದು. ಇನ್ನೊಂದು ನೋಡಿ, ಆಪರೇಷನ್ ಕಾಂಗ್ರೆಸ್ ಆಗ್ಬಿಡುತ್ತೆ, ಆಪರೇಷನ್ ಕಮಲ ಆಗ್ಬಿಡುತ್ತೆ, ಆಪರೇಷನ್ ಏನು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಹೋಗ್ಬಿಡ್ತಾರೆ ಅಂತ ಬಹಳ ಸುದ್ದಿ ಇತ್ತು. ಆದರೆ ಭಾಳ ವಿಚಿತ್ರ ಏನು ಅಂತಂದರೆ, ನಾನು ಇವತ್ತು ನೋಡ್ತಾ ಇದ್ದೆ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೆ, ನನ್ನ ಸೋರ್ಸಸ್ ಒಂದಷ್ಟು ಜನ ಜೊತೆ ಮಾತಾಡ್ತಿದ್ದೆ. ಬಿ ಜೆ ಪಿಯಲ್ಲಿ ಇರೋದಕ್ಕೂ ಆಗ್ದಿರಾ
ಬಹುಶಃ ಕಾಂಗ್ರೆಸ್ಸಿಗೆ ಬರೋದಕ್ಕೂ ಸಾಧ್ಯ ಆಗದೆ ಇರುವಂತ ಎಷ್ಟೋ ಜನ ವ್ಯಕ್ತಿಗಳು ನಾವ್ ಯಾಕೆ JDS ಮೊರೆ ಹೋಗ್ಬಾರ್ದು ಅಂತ ಹೇಳಿ ಒಂದಷ್ಟು ಜನ ಕುಮಾರಸ್ವಾಮಿ ಬೆನ್ನಿಗೂ ಹೋಗಿದಾರಂತೆ. ಸೊ ಆಪರೇಷನ್ JDS ಅಲ್ಲ ಹೇಳ್ತೀನಿ, ಆಪರೇಷನ್ JDS ಆಗಬಹುದೇನೋ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಕಾಂಗ್ರೆಸ್ ಇನ್ನೇನು ನವೆಂಬರ್ ಒಂದ್ ನಿಮಿಷ ಇರ್ರಿ ನನ್ನ ಫಸ್ಟ್ ರಿಯಾಕ್ಷನ್ ಇದೆ. ನೀವು ಮಾತಾಡ್ಬೇಕಾದ್ರೆ ಇಲ್ಲ, ನೀವು ಮಾತಾಡ್ಬೇಕಾದ್ರೆ ಒಂದು ಕ್ಷಣನೂ ಮಾತಾಡಕ್ ಬಿಡಲ್ಲ ನಾನು, ಸುಮ್ನೆ ಬಿಡಿ, ಅರ್ಥ ಆಯ್ತಾ? ನೀವು ಮಾತಾಡಬೇಕಾದ್ರೆ ಒಂದ್ ಕ್ಷಣನೂ ಮಾತಾಡಕ್ ಬಿಡಲ್ಲ, ಸುಮ್ನೆ ಒಂದು ನಿಮಿಷ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಔಪಚಾರಿಕವಾಗಾದ್ರೂ ಭೇಟಿಯಾಗ್ಲಿ, ಅನೌಪಚಾರಿಕವಾದ್ರೂ ಭೇಟಿಯಾಗ್ಲಿ, ಆದ್ರೆ ಒಂದಂತೂ ಸ್ಪಷ್ಟ, ಆಯ್ತಾ? ಕುಮಾರಸ್ವಾಮಿ ಅವ್ರು ಹೇಳಿಕೆ ಕೊಟ್ಟಿಲ್ಲ ಬಿಜೆಪಿ ಅವರ ಮನಸ್ಥಿತಿ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಲಾಭ ಬಿಡಿ, ನಿಮ್ ಪಾರ್ಟಿಗೆ ಬಂದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಿ? ಸೊ ಬಹಳ ಸ್ಪಷ್ಟವಾಗಿ ಇವತ್ತಿನ ದಿನ ಕಾಂಗ್ರೆಸ್ ಒಂದು ವಿಷಯ ಬಹಳ ಸ್ಪಷ್ಟ ದಿವ್ಯಾ, ಇವಾಗಲೇ ನಾನು ನನ್ನ ಮೊದಲನೇ ಪ್ರಶ್ನೆ, ಕಾಂಗ್ರೆಸ್ನೆಲ್ಲ ಸರಿ ಹೋಯ್ತಾ, ಎಲ್ಲ ಫಿಕ್ಸ್ ಆಯ್ತಾ ಅಂತ ಕೇಳಿದ್ರಿ. ಎಲ್ಲ ಸರಿ ಆಯ್ತಾ? 2023ರಲ್ಲಿ ಇಬ್ಬರು ಅಗ್ರಗಣ್ಯ ನಾಯಕರು, ವರಿಷ್ಠ ನಾಯಕರು ರಾಜ್ಯವನ್ನ ಇಂತಹ ದೊಡ್ಡ ಬಹುಮತಕ್ಕೆ ತೆಗೆದುಕೊಂಡು ಬಂದಂತಹ ಇಬ್ರು ಅಗ್ರಗಣ್ಯ ನಾಯಕರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಜಟಾಪಟಿ ಇದ್ದಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಇಬ್ರು ಹೇಳ್ತಾ ಇದ್ರು, ಇಬ್ರು ಕೂಡ ನಾವಿಬ್ರು ಆಸ್ಪಿರೆಂಟ್ಸ್ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಂಥದ್ದು. ಸೊ CLP ಸಭೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಡಿಸೈಡ್ ಆಯ್ತು. ಅದಾದ ನಂತರದಲ್ಲಿ ದೇರ್ ವಿಲ್ ಬಿ ಓನ್ಲಿ 1 DCM ಅನ್ನುವಂಥ ಒಂದು ನಿರ್ಧಾರ ಆಯ್ತು. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ್ರು. ಆದ್ರೆ ಕಳೆದ ಒಂದು ವಾರದಲ್ಲಿ ನಡೆದಂತಹ ಬೆಳವಣಿಗೆಗಳನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಇದು ರಾಜಕೀಯ PhD ಆಗಿಯೋ ಅಥವಾ ಒಂದು ಥೀಸಿಸ್ ಆಗಿಯೋ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಜನರು ಅಥವಾ ಸ್ಟೂಡೆಂಟ್ಸ್ ಇದನ್ನ ಅಥವಾ ಮಾಧ್ಯಮಗಳೇ ಇದನ್ನ ಉಲ್ಲೇಖ ಮಾಡುವಂತಹ ಒಂದು ಸಂದರ್ಭ ಬರುತ್ತೆ. ಯಾಕೆ ಅಂದ್ರೆ ಕೇವಲ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮಧ್ಯಪ್ರದೇಶದಲ್ಲಿ ಆಗಿದ್ದಿರಬಹುದು, ರಾಜಸ್ಥಾನದಲ್ಲಿ ಆಗಿದ್ದಿರಬಹುದು, ಅಂತಹ ಯಾವುದೇ ಘಟನೆಗಳಿಗೆ ಆಸ್ಪದ ಕೊಡ್ದಿರ, ಆಪರೇಷನ್ ಕಮಲ ಮಾಡೋದಕ್ಕೆ ಆಸ್ಪದ ಕೊಡ್ದಿರ ಬಿಜೆಪಿಯವರು ಎಷ್ಟೋ ಜನ ಕಾಯ್ಕೊಂಡು ಕೂತಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಬಿದೋಗುತ್ತೇನೋ, ಹಂಗಾದ್ರೂ ನಮಗೆ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಸಿಗುತ್ತೇನೋ ಅಂತ. ಸೊ ಅಂತ ಯಾವ ಕ್ರಾಂತಿಗಳಾಗ್ಲಿ, ಅಂತ ಯಾವ ಸಮಸ್ಯೆಗಳಾಗ್ಲಿ ನಮ್ಮಲ್ಲಿಲ್ಲ. ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಏನೇ ಒಂದು ಸ್ಟೇಟ್ಮೆಂಟ್ಗಳು ಹೊರಗಡೆ ಬಂದಿರ್ಬೋದು. ದೆಹಲಿಗೆ ಹೋಗಿ ಯಾರು ಹೋಗಿಲ್ಲ ಅಂತ ನಾನು ಹೇಳೋದಿಲ್ಲ, ನಾನು ಐ ವಿಲ್ ನಾಟ್ ಡಿಸ್ಪ್ಯೂಟ್ ಎನಿ ಆಫ್ ದಿ ಡೆವಲಪ್ಮೆಂಟ್ಸ್ ದಟ್ ಹಸ್ ಹ್ಯಾಪನ್ಡ್. ನಾನು ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಏನೂ ಆಗಿಲ್ವಲ್ಲ, ಇದೆಲ್ಲ ಮಾಧ್ಯಮ ಸೃಷ್ಟಿ ಅಂತ ಖಂಡಿತವಾಗ್ಲೂ ನಾನು ಹೇಳೋದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತೆ ಆರಂಭದಲ್ಲೇ ಅಂತದ್ದೇನು ಸಮಸ್ಯೆ ಇಲ್ಲ ಅಂತ ಸಮಸ್ಯೆ ಇಲ್ಲ, ಹೌದು ಸಮಸ್ಯೆ ಇಲ್ಲ, ಸಮಸ್ಯೆ ಬಗೆಹರಿದಿದೆ, ಸಮಸ್ಯೆ ಬಗೆಹರಿದಿದೆ ಅಂತಾನೆ ನಾನು ಹೇಳ್ತಾ ಇರೋದು. ಯಾರು ಹೇಳಿದ್ರೆ ನಾನೇ ಹೇಳ್ಬೇಕ್ರಿ, ನೀವ್ ಹೇಳೋದಿಕ್ಕಾಗತ್ತಾ? ಅಲ್ಲ ನೀವ್ ಹೇಳೋದಿಕ್ಕಾಗತ್ತಾ? ಬಿಜೆಪಿ ಅವ್ರು ನೀವು ಕೂತ್ಕೊಂಡು ಹೇಳೋದಿಕ್ಕಾಗತ್ತಾ ಸಮಸ್ಯೆ ಬಗೆಹರಿದಿದೆ ಅಂತ? ನೀವ್ ಹೇಳೋದಿಕ್ಕಾಗತ್ತೆ? ನಮ್ಮ ಹೈಕಮಾಂಡ್ ಹೇಳಿರೋದಕ್ಕೆ ನಾನು ಹೇಳ್ತಾ ಇರೋದು, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದಕ್ಕೆ ನಾನು ಹೇಳ್ತಾ ಇರೋದು, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರೋದಕ್ಕೆ ನಾನು ಹೇಳ್ತಾ ಇರೋದು. ಯಾರು ಹೇಳಿಲ್ಲ ಅಂತ ನಿಮಗ್ ಬಂದು ಹೇಳಿದಾರ? ಹೌದು, ಬಹಳ ಇಷ್ಟು ಒಗ್ಗಟ್ಟಿನಿಂದ ಹೊರಗಡೆ ನಂಗೆ ಕುತೂಹಲ. ಈ 2.5 ವರ್ಷದಲ್ಲಿ ಒಂದು ಗೊಂದಲ ಇತ್ತು. 3 ತಿಂಗಳಿಗೆ ಒಬ್ಬೊಬ್ರು ಬಂದು ಮಾತಾಡ್ತಿದ್ರು. 3 ದಿವಸದಲ್ಲಿ ಹೆಂಗ್ ಬಗೆಹರಿತು? That is the beauty of democracy. That is the beauty of Congress democracy. ಎರಡು ಬ್ರೇಕ್ಫಾಸ್ಟ್ ಅಲ್ಲಿ to manage the show is that is the beauty of Congress High Command to manage the show. ಇದು ಬಿಜೆಪಿ ಅಲ್ಲಿ ಇಲ್ಲ ಅಂದ್ರೆ ಯಾರೇನ್ ಮಾಡೋದಕ್ಕಾಗುತ್ತೆ? ಅವರು DK ಶಿವಕುಮಾರ್ ಅವರ ಕನಸನ್ನ ಅಲ್ಲ, ಇಲ್ಲಿ DK ಶಿವಕುಮಾರ್ ಅಭಿಮಾನಿಗಳ ಪ್ರಶ್ನೆ ಇದು ಸ್ವಾತಿ, ಕೇಳ್ಬಿಡ್ತೀನಿ. ಕಿಸ್ಕೊತಾ ಇದ್ರೆ ಅಯ್ಯೋ ನಮ್ಮಲ್ಲಿ ಇಂತ ಏನು ಹೈಕಮಾಂಡ್ ಇಲ್ವೇ, ನಮ್ಮಲ್ಲಿ ಇಂತ ನಾಯಕರಿಲ್ವೇ, ರಾಜ್ಯದಲ್ಲಿ ಇರುವಂತ ಲೀಡರ್ಸ್ ಈ ತರ ಇವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವೇ ಅಂತ ಅವ್ರು ಯೋಚನೆ ಮಾಡಿದ್ರೆ ನಾವೇನ್ ಮಾಡೋದಕ್ಕಾಗಲ್ಲ. ಇಲ್ಲಿ DK ಶಿವಕುಮಾರ್ ಅಭಿಮಾನಿಗಳ 2 ಪ್ರಶ್ನೆ ಇದೆ. ಇಬ್ರು ಟಾಪ್ ಲೀಡರ್ಶಿಪ್ ಆಯ್ತಾ, ಇಬ್ರು ಕೂಡ ಒಂದು 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಇವತ್ತಿನ ದಿನ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದು ಏನೇ ಗೊಂದಲ ಇರಬಹುದು ಸಮಸ್ಯೆಯನ್ನ ಇವತ್ತಿನ ದಿನ ಬಹಳ ಅಚ್ಚುಕಟ್ಟಾಗಿ ನಾವು ತೆರೆ ಎಳೆದಿದ್ದೀವಿ ಅಂತಂದ್ರೆ we have succeeded in whatever the opposition was telling. ಅಂಡ್ ನಮ್ಮಲ್ಲಿ ಆಕ್ಚುಲಿ ಗೊಂದಲ ಇರಲಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಈ ರೀತಿಯಾದಂತ ಸಂದರ್ಭ ಸೃಷ್ಟಿಯಾದಾಗ ಫಾಲೋವರ್ಸ್ ಇರ್ತಾರೆ, ಇವರು ಆಗ್ಲಿ ಅಂತ ಅವ್ರಿಗಿರುತ್ತೆ. ಅವರು ಅಲ್ಲೇ ಒಂದು ಪ್ರಶ್ನೆ ಇದೆ, ಕೇಳ್ತೀನಿ. ಸಂದರ್ಭದಲ್ಲಿ ಇವರಿಬ್ರು ಇವತ್ತಿನ ದಿನ ಒಗ್ಗಟ್ಟಿನ ಮಂತ್ರ ಸಾರಿದ್ದಾರೆ. ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಬಿಜೆಪಿ ಅವರಿಗೆ. ಈಗ your explanation is excellent, no doubt. Okay, your explanation is excellent, no doubt. ಒಂದು ನಿಮಿಷ ಉಮೇಶ್ ಅವರೇ, DK ಶಿವಕುಮಾರ್ ಅಭಿಮಾನಿಗಳು ಅವ್ರು CM ಆಗಬೇಕು ಅಂತ ಕನಸು ಕಟ್ಕೊಂಡಿರೋರ್ದೊಂದಷ್ಟು ಭಾವನೆಗಳಿದ್ದಾವೆ. DK ಶಿವಕುಮಾರ್ ಅವರ ಕನಸನ್ನು ಅಥವಾ ಅವರ ಅಭಿಮಾನಿಗಳ ಕನಸನ್ನು ಸಾಕಾರ ಮಾಡುವ ಯಾವ ಕಾಂಗ್ರೆಸ್ಸಿಗನೂ ಇಲ್ವಾ ಅಂತ ಒಂದು. ಎರಡನೇದಾಗಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರ ಭಾವನೆಯನ್ನು ಈ 2 ಬ್ರೇಕ್ಫಾಸ್ಟ್ಗಳಲ್ಲಿ ಅಥವಾ ಒಂದು ಸೂಚನೆಯಲ್ಲಿ DK ಶಿವಕುಮಾರ್ ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ರ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು?
ಡಿ ಕೆ ಶಿವಕುಮಾರ್ ಅವರ ಒಂದು ಮಹದಾಸೆಯನ್ನು ಸಾಕಾರಗೊಳಿಸುವಂಥ ಈಡೇರಿಸುವಂಥ ಯಾರು ಕಾಂಗ್ರೆಸ್ಸಿಗರಿಲ್ವಾ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರಿ. ಕಾಂಗ್ರೆಸ್ 80ರ ದಶಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನವನ್ನು ಶುರು ಮಾಡಿದಂತೂ ಅವತ್ತಿಂದ ನಡೆದು ಬಂದ ಒಂದು ಸಣ್ಣ ಹಾದಿಯನ್ನು 1 ನಿಮಿಷದಲ್ಲಿ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಸೊ ಸರ್ಕಾರ ಬರುತ್ತೆ, ಅದಾದ ನಂತರದಲ್ಲಿ ಅವರು MLA ಆಗಿ ಫಸ್ಟು ಕಂಟೆಸ್ಟ್ ಮಾಡ್ತಾರೆ, ಅದಾದ ನಂತರದಲ್ಲಿ ಮತ್ತೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ, ಅದಾದ ನೆಕ್ಸ್ಟ್ ಜಂಪ್ ಅವರಿಗೆ ಈಸ್ ಅ ಮಿನಿಸ್ಟರ್ ಅಂಡರ್ SM ಕೃಷ್ಣ ಅವರ ಗವರ್ಮೆಂಟ್ ಅಲ್ಲಿ ಸರ್ಕಾರದಲ್ಲಿ. ಅದಾದ ನಂತರದಲ್ಲಿ ಅಲ್ಲ ಅದನ್ನೇ ನಾನು ಹೇಳಿದ್ದು, ಅದನ್ನ ಹೇಳಿ ಇಲ್ಲಿಗೆ ಮುಂದೆಗೆ ಬಂದಿದ್ದು ನಾನು ಆಯ್ತಾ. ಅದಾದ ನಂತರದಲ್ಲಿ ಅಗೇನ್ ಒಂದು ಏನು ಸಮ್ಮಿಶ್ರ ಸರ್ಕಾರ ಲಾಂಗ್ ಗ್ಯಾಪ್ ಆದ್ಮೇಲೆ ಮತ್ತೆ 2013ರಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಸೊ ಫಸ್ಟ್ 2 ವರ್ಷ ಆದ ನಂತರದಲ್ಲಿ ಮತ್ತೆ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಸೊ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆಗಿ ಇರ್ತಾರೆ. ಅದಾದ ನಂತರದಲ್ಲಿ ಪವರ್ ಮಿನಿಸ್ಟ್ರಿಯನ್ನ ತೆಗೆದುಕೊಳ್ತಾರೆ. ಆ್ಯಂಡ್ ಎಕ್ಸಾಕ್ಟ್ 2013ರಿಂದ 2018ಗೆ ಬಂದ ತಕ್ಷಣ ಟ್ರಬಲ್ ಶೂಟರ್ ಅನ್ನುವಂಥ ಒಂದು ಹೆಸರು ಬರುತ್ತೆ. ಅಲ್ಲಿ ತನಕ ಬರದೇ ಇದ್ದಂತಹ ಒಂದು ಹೆಸರು SM ಕೃಷ್ಣ ಅವರ ಕಾಲದಲ್ಲಿ ಅಲ್ಲೋ ಇಲ್ಲೋ ಎಲ್ಲೋ ಪಡಸಾಲೆಯಲ್ಲಿ ಕೇಳ್ಪಟ್ಟಂತಹ ಹೆಸರು 2018ರಲ್ಲಿ ಡೈರೆಕ್ಟ್ ಟ್ರಬಲ್ ಶೂಟರ್ ಅಂತ ಅವ್ರಿಗೆ ಬರುತ್ತೆ. 2018ರಿಂದ 2023ರಲ್ಲಿ ಅಧ್ಯಕ್ಷರಾಗ್ತಾರೆ KPCCಯ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ಸೊ ಯು ಹ್ಯಾವ್ ಟು ಆಕ್ಚುಲಿ ಸಿ ದ ಜರ್ನಿ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯೋ ಅಥವಾ ಇವ್ರ ಅಧಿಕಾರಕ್ಕೆ ತೆಗೆದುಕೊಂಡು ಬರುವಂತ ಸನ್ನಿವೇಶದಲ್ಲಿ ಹಿ ಹ್ಯಾಸ್ ಆಲ್ವೇಸ್ ಹೆಲ್ಡ್ ಹೈ ಪೊಸಿಷನ್ಸ್. ಸೊ ಮುಂದೆನೂ ಅಂತ ದಿನಗಳು ಬರುತ್ತೆ, ಮುಂದೆನೂ ಅಂತ ಸಂದರ್ಭ ಬರುತ್ತೆ. ಕಾಂಗ್ರೆಸ್ ಬರುತ್ತೆ ಅಂತ ವಿಶ್ವಾಸ ಇದೆಯಾ? ಕಾಂಗ್ರೆಸ್ಸೂ ಬರುತ್ತೆ, ಅವರ ನೇತೃತ್ವದಲ್ಲಿ ನಾವು ಅಧಿಕಾರಕ್ಕೂ ಬರ್ತೀವಿ. ಅವರ ಮುಖ್ಯಮಂತ್ರಿ ಗಾದಿಯನ್ನ ಇಡೀ ರಾಜ್ಯ ನೋಡುತ್ತೆ. ಮಾತಾಡ್ತೀನಿ. ಅವಶ್ಯಕತೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಮತ್ತು KC ವೇಣುಗೋಪಾಲ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಇದು ಕುತೂಹಲವನ್ನ ಹೆಚ್ಚು ಮಾಡಿದೆ. ಈ ಮೀಟಿಂಗ್ ಯಾವ ಕಾರಣಕ್ಕೆ ಎಲ್ಲ ಸರಿಯಾಯಿತು ಅಂತ ಹೇಳಿದ್ರೆ ಈ ಮೀಟಿಂಗ್ನ ಹಿಂದೇನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ. ಒಂದೆರಡು ಬ್ರೇಕ್ಫಾಸ್ಟಲ್ಲೆಲ್ಲ ಇತ್ಯರ್ಥ ಅನ್ನೋದಾದರೆ, ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಅನ್ನೋದಾದರೆ, ಸಿದ್ದರಾಮಯ್ಯನವರು KC ವೇಣುಗೋಪಾಲ್ ಅವರನ್ನ ಮೀಟ್ ಆಗಿದ್ದಾರೆ, ಮಾತಾಡಿದ್ದಾರೆ. ಗೋವಿಂದರಾಜ್ ಅವರೇ ನೋಡಿ ಮೇಡಮ್, ಇವತ್ತು ಊಟದಲ್ಲಿ ಸೇರ್ತಿದ್ದಂಗೆ ಬಗೆಹರಿ ಹೆಂಗಿದ್ದಿದೆ ಭವಿಷ್ಯ ನನಗನ್ಸುತ್ತೆ ಎಲ್ಲರೂ ಊಟಕ್ಕೆ ಸೇರ್ಬಿಡ್ತಾರೆ. ಎಂತೆಂಥ ಸಮಸ್ಯೆಗೂ ಮುಂದಿನ ದಿನದಲ್ಲಿ ಊಟನೇ ಸೇರ್ಬಿಟ್ಟು ಬಗೆಹರಿ ಹೆಂಗಾದ್ರೆ ಈ ರಾಜ್ಯ ಇರ್ಬೋದು, ಈ ದೇಶ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಸುಭಿಕ್ಷವನ್ನೋದಕ್ಕೆ ಕಾರಣ. ಇನ್ನೊಂದು ಆ್ಯಡ್ ಮಾಡ್ಬೋದು ಗೋವಿಂದರಾಜ್ ಅವರೇ, ಕಾಂಗ್ರೆಸ್ ಅಲ್ಲಿ ಆವಾಗವಾಗ ಲಂಚು ಡಿನ್ನರು ಪಾಲಿಟಿಕ್ಸ್ ಆಗ್ತಾ ಇರತ್ತೆ. ಮಾಧ್ಯಮದವ್ರು ಏನ್ ಸರ್ ಲಂಚಿಗೆ ಯಾಕೆ ಹೋಗ್ಬಾರ್ದಾ ಅಂತ ಕೇಳ್ತಿರ್ತಾರೆ. ಅಂದ್ರೆ ಇಲ್ಲಿ ಆಡಳಿತ ಅಧಿಕಾರಕ್ಕಿಂತ ಹೆಚ್ಚಾಗಿ ಲಂಚು ಡಿನ್ನರು ಬ್ರೇಕ್ಫಾಸ್ಟ್ ಜಾಸ್ತಿ ಆಗಿದೆ. ಅಲ್ಲ ಮೇಡಮ್, ಈಗ ಈ ಕರ್ನಾಟಕದಲ್ಲಿ 2 ವರ್ಷದಿಂದ ಹೆಚ್ಚಿನದಾಗಿ ಏನಾನ ಮಾಡಿದ್ರೆ ಲಂಚ್ ಮೀಟಿಂಗು ಮತ್ತೆ ಡಿನ್ನರ್ ಮೀಟಿಂಗ್ ಹೆಚ್ಚಿನದಾಗಿ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ದಲಿತ ಸಮಾವೇಶ ಮಾಡುವಂತ ಸಂದರ್ಭದಲ್ಲಿ ಅವರು ಸಾಕಷ್ಟು ಪರಮೇಶ್ವರ್ ಅವ್ರ ಮನೆ ಮುಂದೆ ಸೇರುವಂತ ಕೆಲಸ ಮಾಡಿದ್ರು. ಅದೇ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಸಿ ಮಾದೇವಪ್ಪನವರು ಸಾಕಷ್ಟು ಸಭೆಗಳು ಇವರು ಡಿನ್ನರು ಲಂಚ್ ಟಿಫನ್ ಮುಗಿಸ್ಬಿಟ್ಟಿದ್ದಾರೆ ಹೆಚ್ಚಿನದಾಗಿ 2 ವರ್ಷದಲ್ಲಿ. ನೋಡಿ ಇವ್ರು ಹೇಳ್ತಾ ಇದ್ರು ಮೇಡಮ್, ಅಯ್ಯೋ ಮೇಡಮ್, ಇದು ಲಂಚ್ ಅಲ್ಲಿ ಡಿನ್ನರ್ ಅಲ್ಲಿ ಬಗೆಹರಿದಿದ್ರೆ ಭವಿಷ್ಯ ಅಲ್ಲಲ್ಲ. ಈ ವಿಚಾರ ಇಷ್ಟೊಂದು ಮಾಧ್ಯಮಗಳು, ಇಷ್ಟೊಂದು ರಾಜ್ಯದ ಜನತೆ ಇದು ನೋಡುವಂತದ್ದು, ಕಾಯುವಂತ ಪ್ರಶ್ನೆ ಮೇಡಮ್. ಸಚಿವರು ಹೇಳ್ತಾ ಇದ್ರು, ನನಗ ಬ್ರೇಕ್ಫಾಸ್ಟ್ ಬಗ್ಗೆ ಮೀಟಿಂಗ್ ಇಲ್ಲ, ನನ್ನ ಕರೆದಿದ್ರೆ ನಾನು ಹೋಗ್ತಿದ್ದೆ, ನಾನೀಗ ಕರಿತಿಲ್ಲ. ಅವ್ರ ಪಾಲನ್ನ ಬೇಗ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಕರೆದಿಲ್ಲ ಅಷ್ಟೇನೆ. ಯಾಕೆಂದ್ರೆ ಕಾಂಗ್ರೆಸ್ ಎಲ್ರಿಗೂ ಪಾಲ್ ಕೊಡಲ್ಲ ಮೇಡಮ್, ಕೆಲವೇ ಜನ ಮಾತ್ರ ಇದ್ದಾರೆ. ಅದರಲ್ಲಿ ಏನಂದ್ರೆ ಇವತ್ತು ಕಾಣ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರೇ ಕಾಣ್ತಾ ಇರ್ತಕ್ಕಂಥದ್ದು. ಪಾಲ್ ಕೊಡಬೇಕು ಅಂದಿದ್ರೆ ಭವಿಷ್ಯ ಇನ್ನ ಬೇರೆ ಬೇರೆ ಇವತ್ತು ನಾಟಿ ಕೋಳಿ ನಡೆದಿದೆ, ಮುಂದೆ ಯಾವ ಕೋಳಿ ನಡೀತದೆ ನಮ್ಗಂತೂ ಗೊತ್ತಿಲ್ಲ. ಇದು ವಿಚಾರ ಇರ್ತಕ್ಕಂಥ. ಇವ್ರು ಹೇಳ್ತಾ ಇದ್ರು ಅಧಿಕಾರಿಕಾಗಿ ಬಿಜೆಪಿ ಅವರು ಅಪಾಪಿಸ್ತಾ ಇದಾರೆ ಅಂತ. ಅನಂತಕುಮಾರ್ ಏನ್ ಪಾಲ್ ಕೊಟ್ರಿ? ಇವರು ವಕ್ತಾರರಾಗಿ ವರ್ಡ್ ಪವರ್ ಇಸ್ ವರ್ಡ್ ಪವರ್ ಅಂತ ಹೇಳಿದ್ದೆ ಯಾರು? ನುಡಿದಂತೆ ನಡೀತಾರೆ ಅಂತ ಯಾಕೆ ಹೇಳ್ಬೇಕಾಯ್ತಾಗ? ಯಾಕೆ ಹೇಳ್ಬಾರ್ದ? ಹೌದು, ಯಾಕೆ ಹೇಳಿದ್ರೆ ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು? ಈ ರಾಜ್ಯದ ಸಮಸ್ಯೆ ಅಲ್ಲ ಮೇಡಮ್, ಅಲ್ಲಲ್ಲ ನೀವು ಹೇಳ್ಬೇಕು. ಇವತ್ತು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ 100 ಬಿಲ್ಡಿಂಗ್ ಕಟ್ಟಿ, ಸ್ಕೂಲ್ ಬಿಲ್ಡಿಂಗ್ ಕಟ್ಟಿ, 100 ಕಾಲುವೆಗಳನ್ನ ಅಭಿವೃದ್ಧಿ ಪಡಿಸಿ ನೀರಾವರಿ ತಂದಿದ್ರೆ ನೀವು ಮಾತುಗಳು ಹೇಳ್ಬೇಕಾಯ್ತು. ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ನಿಮ್ಮ ಕುರ್ಚಿಯ ಕಾಳಗಕ್ಕೋಸ್ಕರ, ನಿಮ್ಮ ಕುರ್ಚಿ ಕಿತ್ತಾಡಕ್ಕೋಸ್ಕರ ನನಗೆಲ್ಲ ಅರ್ಧ ಶೇರ್ ಬೇಗ ಸಿಗ್ಲಿ ಅಂತ ಹೇಳ್ಬಿಟ್ಟು ಮಾತುಕೊಂಡು ನಡೆಸ್ತಾ ಇದ್ರು. ಅಂತ ಹೇಳ್ಬಿಟ್ಟು ನೀವು ಕೊಟ್ಟಿರಂದ್ರೆ ನೀವು ಉತ್ತರ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಸಂಬಂಧನೇ ಇಲ್ಲ, ಪಕ್ಷದಲ್ಲೇ ಇಲ್ಲ ಅನ್ನೋ ರೀತಿ ಉತ್ತರ ಕೊಡ್ತಾರೆ. ಇವ್ರು ಪಕ್ಷದಲ್ಲಿದ್ದಾರೋ ಇಲ್ವೋ ನಮ್ಗಂತೂ ಅರ್ಥ ಆಗ್ತಲ್ಲ. ದಿನ ಬೆಳಗಾದ್ರೆ ಇಷ್ಟೊಂದು ಮಾಧ್ಯಮದಲ್ಲಿ ವಿಚಾರಗಳು ಚರ್ಚೆಗೆ ಬಂದ್ರು ನೋಡಿಲ್ಲ.
ಸಮಸ್ಯೆ ಬಗ್ಗೆ ಬಗೆಹರಿಸಿ. ಖಂಡಿತ ಸಮಸ್ಯೆ ಮುಗಿದಿದೆ. ಮುಗಿದಿದ್ಯಾ ಉಮೇಶ್ ಅವರೇ? ಹಸನ್ಮುಖಿಯಾಗಿ ಇಬ್ರು ಪ್ರಸನ್ನ ಮುಖದಿಂದ ಹೊರಗಡೆ ಬಂದು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ನೀವು ವಕ್ತಾರರಾಗಿ ಏನ್ ಅಂತ ಹೇಳ್ಬೋದು, ನಿಮ್ಮ ಪಾರ್ಟಿ ಡಿಫೆಂಡ್ ಮಾಡ್ಕೋಬಹುದು, ಆದ್ರೆ ಇಂಟರ್ನಲ್ ಇಟ್ ವಾಸ್ ನೀವೇ ನಿಮ್ಮ ಪಾರ್ಟಿಗೆ ಬೈತೀರಾ ಬಂದು ಕೂತ್ಕೊಂಡು? ಅಲ್ಲ ರೀ, ಬೈರಿ ಅಂತ ಹೇಳ್ತಾ ಇಲ್ಲ, ನೀವು ಸತ್ಯ ಹೇಳಿ, ವಿಚಾರ ವಿಮರ್ಶೆ ಮಾಡಿ. ಸತ್ಯನೇ ಹೇಳ್ತಾ ಇಲ್ವಲ್ಲ ನೀವು? ಅಲ್ಲ ಬುದ್ಧಿ ಮುಚ್ಚಿ ಕೆಟ್ಟದಂತ ಇದೆ ಇವತ್ತು. ಹಾಗಾದ್ರೆ ಹೇಳ್ಬೋದಿತ್ತು, ನಗು ಮುಖದಿಂದ ಹೇಳ್ಬೋದಿತ್ತು ಯಾರು, ಡಿ ಕೆ ಶಿವಕುಮಾರ್ ಅವರು. ಎವ್ರಿಥಿಂಗ್ ಇಸ್ ಸ್ಮೂತ್ಲಿ ಗೋಯಿಂಗ್ ಆನ್ ಅಂತ ನಗುಮುಖದಿಂದನೇ ಹೇಳಿದಾರೆ ಅವರು. ಆಯ್ತಾ ಗಮನಿಸಿದೀರಾ? ಅರೇ ಅವ್ರಿಗೆ ರೀ ಯಾಕೆ ಕಾಂತಿ ಇಲ್ಲ, ನಾನು ಸ್ವಾಮೀಜಿ ಎಲ್ಲ ಕಾಂತಿ ಏನಲ್ಲ ನೋಡಕ್ಕೆ, ಆದ್ರೆ ಕಾಂತಿ ನೋಡಕ್ ಸ್ವಾಮೀಜಿ ಆಗ್ಬೇಕಾಗಿಲ್ಲ, ಎರಡು ಕಣ್ಗಳಿದ್ರೆ ಸಾಕು. ಆದ್ರೆ ಅವ್ರನ್ನ ಇನ್ನಷ್ಟು ತಿಕ್ಕಾಟಕ್ಕೆ ಕಳಿಸಿದಿರಲ್ಲ ನೀವು. ಹೈಕಮಾಂಡ್ ಇವತ್ತು ಏನು ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ರೆ ಈ ಸಮಸ್ಯೆ ಬಗೆಹರಿದು ಹೋಗೋದು. ಯಾರ ಒಬ್ಬ ಹೈಕಮಾಂಡಿನ ಸುರ್ಜಿವಾಲ್ ಆಗಿರ್ಬೋದು, ವೇಣುಗೋಪಾಲ್ ಏನಂತ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸರಿಯಾದ ಕಾಲಕ್ಕೆ ಅಂತ ಹೇಳಿದ್ದಾರೆ. ಸ್ವಾತಿ ಅವರೇ ನೀವೇನ್ ಮಾಡ್ಬೇಕಿತ್ತು? ನಾವೇನ್ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇದ್ದೀರಿ? ಡಿನ್ನರ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್, ಲಂಚ್, ಡೆಲ್ಲಿ ಪೆರೇಡ್ ಮಾಡ್ತಾ ಇದ್ದೀರಿ ನೀವು. ಏನ್ ಮಾಡ್ತಾ ಇದ್ದೀರಿ ಹೇಳಿ ನೀವು? ಇವರಿಬ್ರು ತೋರಿಸ್ಕೊಟ್ಟಿದ್ದಾರೆ. ಯಾವ ಹೈಕಮಾಂಡಿನ ಒತ್ತಡವೂ ಇಲ್ಲದೆ, ಯಾವ ಹೈಕಮಾಂಡಿನ ಒತ್ತಾಯವೂ ಇಲ್ಲದೆ, ಯಾವ ಹೈಕಮಾಂಡಿನ ಮಧ್ಯಸ್ಥಿಕೆಯೂ ಇಲ್ಲದೆ ದೆಹಲಿ ಯಾತ್ರೆಗಳನ್ನ ಮಾಡ್ತೀರಾ. 3 ದಿನ 4 ದಿನ ಅಲ್ಲಿ ಹೋಗಿ ಟಿಕಾಣಿ ಹೂಡ್ದಿರಾ. 4 ವಾರ ಬೇರೆ ಏನು ಕೆಲಸ ಕಾರ್ಯಗಳು ಮಾಡ್ದಿರಾ. ಇನ್ ದ ಜಸ್ಟ್ ಮ್ಯಾಟರ್ ಆಫ್ 3 days ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಮಸ್ಯೆಗಳ ಅಧಿಕಾರ ಹಸ್ತಾಂತರ ಜನ ಯಾರು ಇವತ್ತು ರಾಜ್ಯದ ಅಂತ ಕೇಳ್ತಾ ಇಲ್ಲ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಅದು ಕೊಡ್ರಿ, ನಿಮಗೆ ಪ್ರಶ್ನೆ ಕೇಳಿದ್ರೆ ನೀವು ಯಾವ್ದೋ ಉತ್ತರ ಪ್ರೆಸಿಡೆಂಟ್ ವಿಚಾರ ದೊಡ್ಡದಲ್ಲ ಮೇಡಮ್. ರಾಜ್ಯದ ಮುಖ್ಯಮಂತ್ರಿ ವಿಚಾರ ಬಹಳ ಪ್ರಮುಖವಾಗಿದೆ. ಅಭಿವೃದ್ಧಿ ವಿಚಾರ ನಮ್ಮ ಸಮಸ್ಯೆ ಅಲ್ಲ ಮೇಡಮ್. ಯಾರಾಯ್ತು ರಾಜ್ಯದ ಮುಖ್ಯಮಂತ್ರಿ ವಿಷಯ ಈಗ ಬಗೆಹರಿತಲ್ಲ, ಏನು ಆಗಿಲ್ಲ, ಅಗ್ಗ ಜಗ್ಗಾಡ್ತಲಿದೆ. ಅವ್ರು ಕೊಡ್ತಾ ಇಲ್ಲ, ನೀವು ಬಿಡ್ತಾ ಇಲ್ಲ. ಯಾರು ಹೇಳಿದ್ ನಿಮಗೆ? ಇನ್ನೇನಂತ ಅವ್ರು ಬಂದು ನಿಮಗೆ ಹೇಳಿದ್ರ? ಹೈಕಮಾಂಡ್ ಹೇಳಿಸ್ಬಿಡಿ ಅಂತ. ಮೇಡಮ್ ಅಲ್ಲಲ್ಲ, ನೀವು ಹಂಗಲ್ಲ, ನೀವು ಯಾವುದೇ ಸಂಘಟನೆ ಆಗಿರ್ಲಿ, ಪಕ್ಷ ಆಗಿರ್ಲಿ, ಎಂತದೇ ವಿಚಾರ ಆಗ್ಲಿ, ವರ್ಷಕ್ಕೊಂದ್ಸತಿ ಹುಟ್ಟದಬ್ಬ ಮಾಡ್ತಾರೆ. ನೀವು 2.5 ವರ್ಷಕ್ಕೆ ಸೆಲೆಬ್ರೇಷನ್ ಮಾಡ್ತೀರಾ ಅಂದ್ರೆ ಏನದು ಮೀನಿಂಗು? ಯಾವ ಕಾರಣಕ್ಕೆ ಮಾಡಿದ್ರಿ? 2.5 ವರ್ಷಕ್ಕೆ ಮಾಡ್ತೀರಿ? 2.5 ವರ್ಷಕ್ಕೆ ಯಾಕೆ ಮಾಡ್ತೀರಿ? ನರೇಂದ್ರ ಮೋದಿ ವರ್ಷಕ್ಕೆ 1 ವರ್ಷದ ಸಂಭ್ರಮ, 2 ವರ್ಷದ ಸಂಭ್ರಮ, 3 ವರ್ಷದ ಸಂಭ್ರಮ, 4 ವರ್ಷದ ಸಂಭ್ರಮ. ಹೌದು, 2.5 ವರ್ಷಕ್ಕೆ ಏನದು ಸಂಭ್ರಮ? 282 ಸೀಟ್ಗಳನ್ನ ತೆಗೆದುಕೊಂಡಂತ, ಕೇವಲ 10 ಸೀಟುಗಳು ಜಾಸ್ತಿ 272ಕ್ಕಿಂತ ಆಯ್ತಾ ತೆಗೆದುಕೊಂಡಂತ ನರೇಂದ್ರ ಮೋದಿ ಅವರು 2014ರಿಂದ 19 ತನಕ ಪ್ರತಿ ವರ್ಷ ಸಂಭ್ರಮ ಮಾಡ್ಕೊಂಡ್ ಬಂದ್ರು. ಆಯ್ತಾ 230 ಪ್ರತಿ ವರ್ಷ 240ಕ್ಕೂ ಬಂದ ಮೇಲೆ ನರೇಂದ್ರ ಮೋದಿ ಅವರು 2014ರಿಂದ 25ಕ್ಕೆ ಭರ್ಜರಿಯಾಗಿ 1 ವರ್ಷ ಆಯ್ತು ಅಂತ ಸಂಭ್ರಮ ಮಾಡಿದ್ರು. ಆಯ್ತಾ? ಹೌದು, ನಾವು 2.5 ವರ್ಷ ಮಾಡ್ತಾ ಇದೀವಿ. 3 ವರ್ಷ ನಾವು 50-50 ನಾವು ಅರ್ಧ ತುಂಬಿದೆ ಮಾಡಿದ್ವಿ. ಸಂಭ್ರಮ ಮಾಡಬೇಕು ಅಂತ ನಾರ್ಮ್ ಸೆಟ್ ಮಾಡಿದವರು ಯಾರು? ದಿವ್ಯಾ, ವರ್ಷಕ್ಕೊಂದ್ಸತಿ ರೂಲ್ ಸೆಟ್ ಮಾಡಿದವರು ಯಾರು? ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಇಲ್ಲ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ದಿವ್ಯಾ,
ಸಮಸ್ಯೆಗೆ ಪರಿಹಾರವನ್ನು ಒದಗಿಸಬೇಕಾಗಿರುವ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಈ 2.5 ವರ್ಷಗಳ ಕಾಲ ಇಬ್ರು ಕೇಂದ್ರೀಕವಾಗಿದೆ. ಅದನ್ನ ಬಿಟ್ಬಿಟ್ಟು ನೀವು ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತಿನ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೆ ಬ್ರೇಕ್ಫಾಸ್ಟ್ ಮಾಡಿ ಕ್ಲಿಯರ್ ಮಾಡಿ ಅಂತದ್ದು ಯಾವುದು ಆಗ್ತಾ ಇಲ್ಲ. ಇವತ್ತು ಎಲ್ಲ ಬಗೆ ಹರಿಯುತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡಿ. ಅಂಗನವಾಡಿ ಆಶಾ 60,000 ಕೋಟಿ ಬಡ ಜನರಿಗೆ ಹಂಚ್ತಾ ಇರುವಂತಹ ಸರ್ಕಾರ ಪ್ರತಿ ವರ್ಷ ಕುರ್ಚಿ ಕಾದಾಟ ಮುಖ್ಯ, ಅಧಿಕಾರ ಮುಖ್ಯ. ಅಧಿಕಾರ ಮುಖ್ಯ. ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ, ಪೌರ ಕಾರ್ಮಿಕರು ಗೃಹಲಕ್ಷ್ಮಿ ಹೋಗಿಲ್ಲ, ಕಾರ್ಮಿಕರಿಗೆ ಸಂಬಳ ಆಗಿಲ್ಲ, ಎಲ್ಲದ್ರ ಬಗ್ಗೆ ನಾನು ಮಾತಾಡ್ತಾ ಹಾಕಿದ್ರೆ ನೀವು ಗೃಹಲಕ್ಷ್ಮಿ ಹಣ ಹಾಕಿದ್ರೆ ನೀವು ಹಾಕಿಲ್ಲ ಮೇಡಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಪ್ರೆಸ್ ಮೀಟ್ ತುಮಕೂರಲ್ಲಿ ಹೇಳಿದ್ದಾರೆ ನೋಡಿ, 3 ತಿಂಗಳು ಬಾಕಿ ಇದೆ. 3 ತಿಂಗಳ ಕೋಟಿ ಬಾಕಿ ಇದೆ. ಬಂದೇ ಬರುತ್ತೆ ಹಣ ಬಂದೇ ಬರುತ್ತೆ. ಒಂದು ದಿನಾನು ನಾವು ಹಣವನ್ನ ನಾವು ಬಾಕಿ ಉಳಿಸ್ಕೊಂಡಿಲ್ಲ. ಪ್ರತಿ ಸತಿನೂ ನಾವು ಹಣ ಹಾಕ್ತಾನೆ ಇದೀವಿ. ಒಂದೆರಡು ತಿಂಗಳು ತಡ ಆಗಿರ್ಬೋದು, ಆದ್ರೆ ತಡ ಆಗಿಲ್ಲ ಅಂತ ಹೇಳಿಲ್ಲ. ತಡ ಆಗಿರ್ಬೋದು, ಆದ್ರೆ ನಾವು ಅದನ್ನ ವಾಪಸ್ ಹಾಕ್ತಾ ಇದೀವಿ. ಯುವ ನಿಧಿ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವ್ರ ಎಷ್ಟು ಜನಕ್ಕೆ ಹೋಗ್ತಾ ಇದೆ. ಜಾಸ್ತಿ ಜನ ರಿಜಿಸ್ಟರ್ ಮಾಡ್ಕೊಳ್ಳೋಂಗ್ ಮಾಡಿ ನಾವು ಕೊಡ್ತೀವಿ. ಎಲ್ಲಾ ಸಮಸ್ಯೆಗಳ ಪರಿಹಾರ ಸಿಗುತ್ತೆ ಅಂದ್ರೆ ನಾಳೆ ಬೆಳಗ್ಗೆ ಮಾಡ್ಲಿ ಬ್ರೇಕ್ಫಾಸ್ಟ್, ಎಲ್ಲಾ ಸಚಿವರು ಮಾಡ್ಬಿಡ್ಲಿ ಬ್ರೇಕ್ಫಾಸ್ಟ್. ಯಾಕಂದ್ರೆ 2 ಬ್ರೇಕ್ಫಾಸ್ಟ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತಲ್ವಾ. ಆಶಾ ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತರು, ರುದ್ರಭೂಮಿ ಕೆಲಸ ಮಾಡೋ ಕಾರ್ಮಿಕರು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಹಾಲಿನ ಹೈನುಗಾರಿಕೆ ಮಾಡೋ ಪ್ರೋತ್ಸಾಹಧನ, ಎಲ್ಲ ಇದ್ದಿರ್ತಾಗ್ಬಿಡ್ಲಿ ಒಂದು ಬ್ರೇಕ್ಫಾಸ್ಟ್. ಒಂದ್ ನಿಮಿಷ ಇರಿ ಸರ್, ನಾವೇ ನಿಮ್ ತರ ಬೀದಿಗೆ ಬಂದು ರಂಪಾಟ ಮಾಡಿದ್ವಿ. ನಿಮ್ ತರ ಸರ್ಕಾರ ಮಾಡಿದ್ವಾ? ಮಾತಾಡ್ತಾರೆ ಡೆಲ್ಲಿಗೆ ಹೋಗಿ ಕುತ್ಕೋತಾ ಇದೀವಾ? ನಿಮ್ ತರ ಮಾತಾಡ್ತಿದ್ರೆ ಹೋಗಿ ಅಧ್ಯಕ್ಷ ಅಧಿಕಾರಕ್ಕೆ ಬಂದ್ರೆ ಆಗ್ಲೇ ಇಷ್ಟೆಲ್ಲ ಆರ್ಭಟ ಮಾಡ್ತಾ ಇದ್ದೀರಾ. ಜನ ಅಧಿಕಾರ ಕೊಟ್ಟರೆ ಮಾತಾಡ್ತಿರೋದು ಕೆಪಿಸಿಸಿ ಕಚೇರಿಲಲ್ಲ ಸ್ವಾತಿ, ನೀವು ಮಾತಾಡ್ತಿರೋದು ಎಲ್ಲ ಬೀದಿಲ್ ಬಂದ್ ಮಾಧ್ಯಮದ ಮೈಕ್ ಮುಂದೆನೆ ಮಾತಾಡ್ತಿರೋದು. ದೆಹಲಿಗೆನೆ ಹೋಗ್ತಿರೋದು, ಇಲ್ಲಿ ಬೇರೆ ಅಮೆರಿಕ ಯಾಕೆ ನಿಮಗಿಲ್ವಾ ಇನ್ಪುಟ್? ಮಾಹಿತಿ ಗೊತ್ತಿಲ್ವಾ? 13 ಜನ ಶಾಸಕರು ಅಲ್ಲ ಅವರವರ ಕೆಲಸಕ್ಕೆ ಅವರವರ ವೈಯಕ್ತಿಕ ಲೆಕ್ಕ ಕೊಡ್ತೀನಿ. ಇರುವಂತ 66 ಶಾಸಕರಲ್ಲಿ ಅದರಲ್ಲಿ ಇಬ್ಬರನ್ನ ಬಿಟ್ಬಿಡೋಣ. ಇರುವಂತ 65 ಶಾಸಕರಲ್ಲಿ ಇರುವಂತ 65 ಶಾಸಕರಲ್ಲಿ ಎಷ್ಟು ಜನ ಶಾಸಕರು ಬಿಜೆಪಿ ಶಾಸಕರು ಇವತ್ತಿನ ದಿನ ಅವರ ಕ್ಷೇತ್ರಗಳಲ್ಲಿದ್ದಾರೆ, ಆ ಜನರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನ ಹರಿಸೋಣ. ಎಷ್ಟು ಜನ ಇವತ್ತಿನ ದಿನ ಬಿಜೆಪಿ ಯಾತ್ರೆ ಮಾಡ್ತಾ ಇದ್ದಾರೆ, ವಿಜಯೇಂದ್ರ ಬದಲಾಯಿಸಕ್ಕೆ ಅನ್ನೋದನ್ನ ನಾವು ಕೂತ್ಕೊಂಡು ಮಾತನಾಡೋಣ. ಅದು ಆಕ್ಚುಲಿ ಡಿಸ್ಕಸ್ ಮಾಡಬೇಕಾಗಿರೋದು. ಅಧಿಕಾರ ಇಲ್ಲದೆ ಅವ್ರಿಗೆ ಯಾವುದೇ ರೀತಿಯಾದಂತ ನೈತಿಕ ಹೊಣೆ ಇಲ್ವಾ? ಅವರವರ ಕ್ಷೇತ್ರಗಳಲ್ಲಿ ಮುಗಿಸ್ಕೊಳ್ಳೋದಕ್ಕೆ ಹೊಣೆ ಇಲ್ವಾ? ಅವರವರ ಕ್ಷೇತ್ರಗಳ ಬಗ್ಗೆ ಗಮನ ಕೊಡೋದಕ್ಕೆ ಹೊಣೆ ಇಲ್ವಾ? ದಿನ ಬೆಳಗಾದ್ರೆ ವಿಜಯೇಂದ್ರ ಬದಲಾಯಿಸೋ, ದಿನ ಬೆಳಗಾದ್ರೆ ಸೋಮಣ್ಣನ್ ಕರ್ಕೊಂಡ್ಬನ್ನಿ, ದಿನ ಬೆಳಗಾದ್ರೆ ಇನ್ನೊಂದು ಮಾಡಿ, ದಿನ ಬೆಳಗಾದ್ರೆ ಕಾಂಗ್ರೆಸ್ ಏನೋ ಸಮಸ್ಯೆ ಆಗುತ್ತೆ, ಹಾಗಾಗಿ ಅದನ್ನ ದಿನ ಬೆಳಗಾದ್ರೆ ಇದನ್ನೇ ಮಾಡ್ಕೊಂಡು ಕೂತಿದಾರಲ್ಲ. ಇದ್ರ ಬಗ್ಗೆ ಮಾತಾಡ್ಬೇಕು ದಿವ್ಯಾ. ಕಾಂಗ್ರೆಸ್ ಅಲ್ಲಿರೋ ಸಮಸ್ಯೆ ಬಗ್ಗೆ ಅಲ್ಲ, ಕಾಂಗ್ರೆಸ್ ಅಲ್ಲಿರೋ ಒಂದೇ ಒಂದು ಬ್ರೇಕ್ಫಾಸ್ಟ್
ಮೀಟಿಂಗ್ ಅಲ್ಲಿ ಬೀಗ 1 hour ಆಫ್ ಡಿಸ್ಕಷನ್ ಹೊರಗಡೆ ಬಂದು ನಾವು ಹೇಳಿದೀವಿ ನಮ್ಮಲ್ಲಿ ಯಾವುದು ಸಮಸ್ಯೆ ಇಲ್ಲ, ವಿ ವಿಲ್ ಫಾಲೋ ಆಸ್ ಎಲ್ಲ ಮಾಡಿ ಮಾತಾಡ್ಬಿಟ್ಟು ದೆಹಲಿ ಟೂರ್ ಹೊಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಸಮಸ್ಯೆ ಇಲ್ಲ. ರಾಜ್ಯ ಜನ ನೋಡಿದ್ದಾರೆ, ಚೀಮಾರಿ ಹಾಕಿದ್ದಾರೆ, ನೋಡಿದ್ದಾರೆ, ರಾಜ್ಯ ಜನ ಇನ್ನೂ ಅರ್ಥ ಮಾಡ್ಕೊಂಡಿದ್ದಾರೆ, ಇಬ್ರು ಜೊತೆಯಾಗಿ ನಡೀತಾ ಇದ್ದಾರೆ ಅಂತ, ಉಮೇಶ್ ಇಬ್ರು ಜೊತೆಯಾಗಿ ನಡೀತಾ ಇದ್ದಾರೆ ಅಂತ ರಾಜ್ಯ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನೋಡಿ ಇವರು ದಿವ್ಯಾ ಅವರು ಏನಾರು ಸ್ವಾತಿ ಚಂದ್ರಶೇಖರ್ ಅವರೇ, ನೀವು ಮುಖಸ್ತುತಿಗೋಸ್ಕರವಾಗಿ ನೀವು ಡಿಫೆಂಡ್ ಮಾಡ್ಕೋಬೇಡಿ. ಅಲ್ಲಿ ಯಾರ್ರೀ ಡಿಫೆಂಡ್ ಮಾಡ್ಕೊತಾ ಇರೋದು? ಇರೋದನ್ನೇ ಹೇಳಿದ್ದು. ಡಿಫೆಂಡ್ ಏನ್ರಿ ಮಾಡ್ಕೊಂಡು ಆಯ್ತ್ರಿ, ನೀವು ನೋಡಿಲ್ವಾ ಇವತ್ತಿನ ದಿನ ಏನ್ ನಿಮ್ ತರ ಕೊರಲ್ಪಟ್ಟಿ ಇಟ್ಕೊಂಡು ಜಗಳಾಡ್ತಾ ಇದ್ದಾರೆ? ಕೊಟ್ಟ ಮಾತಿ ತಪ್ಪಿಕೊಂಡು ಇವತ್ತು ಇಲ್ಲ ನಾವು ಡಿನ್ನರ್ ಮಾಡ್ತಾ ಇದೀವಿ, ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಎಂತ ಸಂಸ್ಕೃತಿ ನಿಮ್ ಕಾಂಗ್ರೆಸ್ ಸಂಸ್ಕೃತಿ ರೀ? ಅಲ್ಲ ರೀ, ಹೇಳ್ಬೇಕಲ್ವಾ ರೀ, ನನಗೆ ನಾವು ಮುಖ್ಯಮಂತ್ರಿ ಆಯ್ತಲ್ಲ, ರಾಜ್ಯದ ಅಭಿವೃದ್ಧಿಯಿಂದ ಹಿಂದೆ ಬೀಳ್ತಾ ಇದ್ರಿ ರೇ. ಯಾವ ಸಚಿವರು ಕೆಲಸ ಮಾಡ್ತಾ ಇದಾರೆ ಮೇಡಮ್? ಯಾವ ಸಚಿವರು ಕೆಲಸ ಮಾಡ್ತಾ ಇದಾರೆ? ಒಂದು ಜಿಲ್ಲೆಗೆ ಹೋಗಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ನೀವು. ಒಬ್ಬ MLA ಅನುದಾನಗಳು ಎಷ್ಟು ಅಂತ ಹೇಳಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಕೆಲಸ ಮಾಡೋ ದುಡ್ಡನ್ನು ಬಿಡುಗಡೆ ಮಾಡಕ್ಕಾಗ್ತಿಲ್ಲ ನೀವು. ಅಲ್ಲ ಸರ್ಕಾರ ಸಂಬಳ ಕೊಡಕ್ ಆಗ್ತಿಲ್ಲ ನಿಮಗೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಬೀದಿ ಬಂದಿದ್ದಾರೆ. ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಆದ್ರೆ ನಿಮ್ಮ ಉದ್ದೇಶ ಏನಿದೆ? ಅಲ್ಲ ನಿಮ್ಗೆ ಅಲ್ಲ ರಾಜ್ಯ ಜನರು ಏನಾರು ಆಗ್ಬೋದು, ನಿಮ್ಮ ಕುರ್ಚಿ ಮಾತ್ರ ಉಳ್ಕೋಬೇಕು. ಇವ್ರಿಗೆ ನಾವು 130 ಸೀಟ್ ಕೊಡಬೇಕು, ಪೆನ್ ಪೇಪರ್ ಕೊಡಬೇಕು ಇವ್ರಿಗೆ. ಅಲ್ಲಲ್ಲ ನಿಮ್ ಜವಾಬ್ದಾರಿ ಇದೆ ಅಂದ್ರೆ ನಿಮ್ಗೆ ಏನಾದ್ರು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಇದೆಯಾ? ನಿಮ್ಮ ACC ಜವಾಬ್ದಾರಿ ಇದೆಯಾ? ಅಲ್ಲಲ್ಲ ಅದೊಂದು ದುರ್ಬಲ ಹೈಕಮಾಂಡ್ ಕಂಡ್ರಿ ನಿಮ್ದು. ಇಲ್ಲ ನಿಮ್ಮದು ನಿಜಕ್ಕೂ ದುರ್ಬಲ ಹೈಕಮಾಂಡ್. ಹೈಕಮಾಂಡ್ ಸರಿಯಾಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ಪರಿಸ್ಥಿತಿ ಬರ್ತಿರಲಿಲ್ಲ. ಸ್ಪಷ್ಟವಾಗಿ ಹೇಳ್ಬೇಕಾಯ್ತು ಅವರು. ಶಿವಕುಮಾರ್ ಅವ್ರಿಗೆ ಹೇಳ್ಬೇಕಿತ್ತು, ಇಲ್ಲ ಸಿದ್ದರಾಮಯ್ಯವ್ರಿಗೆ ಹೇಳ್ಬೇಕಿತ್ತು, ಜಾಗ ಖಾಲಿ ಮಾಡಿ, ಇಲ್ಲ ನೀವು ಬಾರಪ್ಪ ಅಂತ ಹೇಳಿ. ಏನೂ ಮಾಡ್ದಲ್ಲ ನೀವು. ಕೆಲಸ ಆಯ್ತಲ್ವಲ್ರಿ? ಏನು ಅಭಿವೃದ್ಧಿ ಕೆಲಸ ಆಯ್ತಲ್ಲ ಮೇಡಮ್? ಇಲ್ಲ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಶೂನ್ಯ ಆಗಿದೆ. ಒಂದ್ ನಿಮಿಷ ಮಾತಾಡ್ತೀನಿ. ಭಾಷಣ ಮಾಡ್ತೀರಲ್ರಿ ನೀವು. 2,000-3,000 ಕೋಟಿ ಇಲ್ಲಿ ಎಲ್ಲಾ ವಿಚಾರಕ್ಕೂ ನಾನೇ ಭಯ ಆಗ್ತೀನಿ ಅಂತಂದ್ರೆ ಅಲ್ಲ, ಎಲ್ಲಾ ವಿಚಾರಕ್ಕೂ ಚರ್ಚೆಗೂ ನಾನೇ ಭಯ ಆಗ್ತೀನಿ. ನನ್ನ ಸಮಯಕ್ಕೆ ಅವರೇ ಭಯ ಆಗ್ತಾರೆ. ಉಮೇಶ್ ಅವರೇ ಒಂದ್ ನಿಮಿಷ ಇರಿ. ನಿಮಗೆ ಸ್ವಾತಿ ಚಂದ್ರಶೇಖರ್ ಬಗ್ಗೆ ಗೊತ್ತು, ನೀವ್ ಯಾಕೆ ಮಾತಿಗೆ ಅವ್ರನ್ನ ಎಳಿತೀರಿ? ನಿಮ್ದು ಉತ್ತರ ಹೇಳ್ತೀನಿ ಮುಗಿಸ್ಬಿಡ್ತೀನಿ. ಜೆಡಿಎಸ್ ಪಕ್ಷದಿಂದ ನಮ್ಮ ಮೈತ್ರಿ ಪಕ್ಷದಲ್ಲಿ ಕುಮಾರಣ್ಣವರು ಪ್ರಬಲ ಖಾತೆ ಹೊಂದಿದ್ದಾರೆ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅವರು ಬಳಸ್ಕೊಳ್ಳುವಂಥದ್ದು. ಇಡೀ ರಾಜ್ಯದಲ್ಲಿ ಮೇಡಮ್, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನೆ ಮಾತಾಡಬೇಡಿ ನೀವು. ಸಂಸತ್ ಸದಸ್ಯರು ಹೋಗಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಸೌಜನ್ಯಕ್ಕೂ ಕುಮಾರಣ್ಣವರು ಭೇಟಿ ಮಾಡಿ ಈ ಕೇಂದ್ರದಿಂದ ಆಗ್ಬೇಕಾಗಿತ್ತು ಕೈಗಾರಿಕಾ ವಿಚಾರವಾಗಿ ಮೇಡಮ್. ನಾವು ಸಿದ್ದರಾಮಯ್ಯನವ್ರಿಗಿಲ್ಲ ಆಯ್ತಾ? ಇವತ್ತು ನಮ್ಮ ಬಗ್ಗೆ ಮಾತಾಡ್ತೀರ ನೀವು, ಏನು ಅಭಿವೃದ್ಧಿ ಮಾತಾಡ್ತಾರೆ, ಸಹಕಾರ ಭದ್ರಾವತಿಗೆ ಹೋಗಿಲ್ವೇನ್ರಿ? ಕೆಂಪಟಿ ಬಂದಿಲ್ವೇನ್ರಿ ನಾವು? ನೀವು ಮೂಲಭೂತ ಸೌಕರ್ಯ ಕೊಡ್ಬೇಕಾದ್ರೆ ನೀವು ಬಸ್ ನೀವೇ ಕೊಡ್ಸಿದ್ದು. 4,000 ಬಸ್ ನೀವೇ ಕೊಟ್ಟಿದ್ದ. ರಾಮಲಿಂಗ ರೆಡ್ಡಿ ಬಂದು ಬಸ್ ತಗೊಳ್ಳಿಲ್ವ ನೀವು? ಹಂಗೆ ತಗೋಬೇಕೆಲ್ಲ ಬಂದು. ಸರ್ವಾಧಿಕಾರ ಅಂತಾರೆ. 6,000 ಕೋಟಿ ಬಾಕಿ ಬರೋದಿದೆ. ಮಾತಾಡಬೇಕಾ? 6,000 ಕೋಟಿ ಬಾಕಿ ಬರೋದಿದೆ. ಪ್ರತಿ ಸತಿ ಹಿಂಗೇನಾ? ಒಂದ್ಸತಿ ಆದ್ರೂ ಕರೆಕ್ಷನ್ ಆಗ್ಬೇಕಲ್ವಾ? ಇನ್ನೊಬ್ರಿಗೆ ಅವಕಾಶ ಕೊಡ್ಬೇಕಲ್ಲ, ಇನ್ನೊಬ್ರಿಗೆ ಗೌರವ ಕೊಡೋದು. ಕುಮಾರಸ್ವಾಮಿ ನಾವು ಕೇಳೋದು ನೀವು ಬರ್ಬೇಕ್ರಿ. ಕೇಂದ್ರ ಮಂತ್ರಿ ನಾವು ನಮ್ಗೆ ಕೇಳಬೇಕು. ಭೇಟಿ ಮಾಡಿ ನಮ್ಮ ಬಂದು ನೀವು. ಸ್ವಾತಿ ಚಂದ್ರಶೇಖರ್ ಅಂದ್ರೆ ನನ್ಗೆ ಬಹಳ ಅಗಾಧ ಒಂದು ಇದಿತ್ತು. ಚರ್ಚೆ ಇದ್ರೆ ಚರ್ಚೆಗಳನ್ನ ಚರ್ಚೆ ಮಾಡಿದ್ರೆ ಬಹಳ ಒಳ್ಳೆ, ಜನರಿಗೂ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು. ಒಂದಷ್ಟು ವರ್ಷ ಅಂತಿದ್ರು, ಮೋದಿ ಅಂತಿದ್ರು, ರಾಹುಲ್ ಅಂತಾರೆ. ಅದ್ರಲ್ಲಿ ಏನಿದೆ ತುಪ್ಪು ಅಂತ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಮೋದಿ ಅಂತ ಇದ್ರೆ ಮೋದಿ ಒಳ್ಳೆ ಕೆಲಸ ಮಾಡಿದ್ರೆ ಮೋದಿ ಅಂತಂದ್ಲಿ, ರಾಹುಲ್ ಒಳ್ಳೆ ಕೆಲಸ ಮಾಡಿದ್ರೆ ರಾಹುಲ್ ಅಂತ ಹೇಳಿ. ನಮ್ದೇನ್ ಪ್ರಶ್ನೆ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಏನಂದ್ರೆ ರಾಜ್ಯದಲ್ಲಿ ಇವತ್ತು ಕುರ್ಚಿ ಕಾಳಗದಲ್ಲಿ ರಾಜ್ಯವನ್ನ ಮರ್ತಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಇವತ್ತು ಕೃಷಿ ಸನ್ಮಾನ ಯೋಜನೆಯಿಂದ 4,000 ರೂಪಾಯಿ ಕಿತ್ಕೊಂಡ್ರಲ್ಲ, ಯಾರ್ಗೆ ಹೇಳ್ಬೇಕು ಇವತ್ತು?
ಸೊ ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಯಾಕೆ ಉತ್ತರ ಕೊಡೋದಿಲ್ಲ? 4,000 ರೂಪಾಯಿ ಕೇಳಬೇಡಿ ಮತ್ತೆ ಉತ್ತರ ಕೊಡಕ್ ಬಂದ್ ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ. ಈ ಎಮ್ಮೆ ಚರ್ಮದ ಸರ್ಕಾರ ಮೇಡಮ್ ಇವತ್ತು ಏನ್ ಹೇಳಿದ್ರು ಕೇಳಿಸ್ಕೊಂತ ಇಲ್ಲ, ಒಳ್ಳೆ ರೀತಿ ಕಣ್ಣುಗಳು ಇಲ್ಲ ಒಳ್ಳೆ ರೀತಿ ನೋಡೋದಕ್ಕೆ. ನಮ್ಮ ಕ್ಲಿನಿಕ್ ಅಂತ ನಡೀತಾ ಇದ್ದು 3,000 ಕ್ಲಿನಿಕ್ ಇತ್ತು, ಇವತ್ತು ಇರ್ತಕ್ಕಂಥದ್ದು ಏನಂದ್ರೆ 1,000 ಚಿಕ್ಕ ಕ್ಲಿನಿಕ್ ಐತೆ. ಕೇಂದ್ರಗಳನ್ನ ಯಾಕೆ ಮುಚ್ಚುತ್ತಾ ಇದಾರೆ ಇವರು? ಈ ಯೋಗ್ಯತೆ ಅಲ್ಲ ಸರ್ಕಾರಿ ಶಾಲೆಗಳನ್ನ ಇವತ್ತು 7,000 ಶಾಲೆಗಳನ್ನ ಮುಚ್ಚುತ್ತಾ ಇದಾರೆ. ಯಾವ ಎಕ್ಸಾಂಪಲ್ ಕೊಟ್ಟು ಮುಚ್ಚುತ್ತಾ ಇದಾರೆ ಇವರು? ಉತ್ತರ ಹೇಳ್ಬೇಕಲ್ವಾ? ಇವತ್ತು ನಾವು ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಇವ್ರಿಗೆ ಕೋಪ ಬರುತ್ತೆ. ನಾವೆಲ್ಲವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಮೇಡಮ್? ಇವತ್ತು ಕರ್ನಾಟಕಕ್ಕೆ 1,000 ಎಲೆಕ್ಟ್ರಿಕಲ್ ಬಸ್ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ. ಇವರಿಗೆ ಮಾನ ಮರ್ಯಾದೆ ಮಾಡು ಕಾಂಗ್ರೆಸ್ ಸರ್ಕಾರಕ್ಕೆ. ಎಲ್ಲವನ್ನು ಕೇಂದ್ರ ಕೊಟ್ಟು ಮಾಡೋದಾದ್ರೆ ಇವರೇನಿಲ್ಲಿ ಇದ್ ಮಾಡಕ್ ಕೂತಿದಾರ? ಹೇಳಿ ನೋಡ್ರಿ, ನೀವು ಅಧಿಕಾರವನ್ನ ಪಡೆದಿದ್ದೀರಾ, ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅಧಿಕಾರವನ್ನ ಚಲಾಯಿಸಿ ಜನರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡ್ರಿ. ಬೊಗಳ ಬಿಟ್ಕೊಂಡು ಇವತ್ತು ಟೋಪಿ ಹಾಕಿರ್ತಕ್ಕಂಥ ಸರ್ಕಾರ ನಿಮ್ದು. ಇವತ್ತು ರಾಜ್ಯದಲ್ಲಿ ಹಾಲಿಂದ ಆಲ್ಕೋಹಾಲ್ವರೆಗೂ ಬೆಲೆ ಜಾಸ್ತಿ ಮಾಡ್ಬಿಟ್ಟೆ ನಾವೇನೋ ದೊಡ್ಡ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ. ಒಟ್ಟೆ ಸಲ ಮಾತಾಡ್ತಾ ಇದ್ದೀರಾ? ನೀವು ಕೊಟ್ಟಿದ್ರೆ ಚಾಮರಾಜನಗರದಲ್ಲಿ ಯಾಕ್ರಿ ವಾಟರ್ ಮ್ಯಾನ್ ಹಾಕಬೇಕಾಯ್ತು? ಏನಕ್ಕೆ ವಾಟರ್ ಮ್ಯಾನ್ ಹಾಕಬೇಕಾಯ್ತು? ನೀವು ಒಳ್ಳೆ ಸರ್ಕಾರ ಕೊಟ್ಟಿದ್ರೆ, ಒಳ್ಳೆ ಸಂಬಳ ಕೊಟ್ಟಿದ್ರೆ ವಾಟರ್ ಮ್ಯಾನ್ ಹೋಗ್ಬಿಟ್ಟು ನೇಣ ಹಾಕೊಳ್ಳೋ ಸ್ಥಿತಿ ಬರ್ತಿರಲಿಲ್ಲ. ಲೈಬ್ರರಿ ಮ್ಯಾನ್ ಯಾಕೆ ನೇಣ ಹಾಕೊಂಡವ್ರು? ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಮರ್ಯಾದೆ ಏನೇನ್ರಿ ಸರ್ಕಾರಕ್ಕೆ? ಇವತ್ತು ಸರ್ಕಾರ ತಾಕತ್ ಕಳ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿಲ್ಲ. ಮಾತಾಡ್ತೀರಾ? 136 ಸೀಟ್ ಕೊಟ್ಬಿಟ್ಟೆ ಕತ್ತಕಾಯಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನರು ಕೊಟ್ಟಿರೋದು ಜನರ ಸಮಸ್ಯೆಗಳು ಸ್ಪಂದಿಸಿದ್ದ ಶೋ ಮಾಡ್ತಾರ ನಿಮ್ಮ ಕಾಂಗ್ರೆಸ್ ನಾಯಕರು. ಅರ್ಥ ಮಾಡ್ಕೊಳ್ಳಿ, ಯಾವ ಕೆಲಸ ಮಾಡಿದ್ರು ಕೊಟ್ರೆ 10 ಎಕ್ಸಾಂಪಲ್ ಕೊಡ್ರಿ ರಾಜ್ಯ ಜನತೆ ಮುಂದೆ. 10 ಹೆಸರು ಈ ರಾಜ್ಯ ಅಭಿವೃದ್ಧಿ ಮಾಡಿ 100 ಕಿಲೋಮೀಟರ್ ರಸ್ತೆ ಎಲ್ಲೆಲ್ಲಿ ಮಾಡಿದ್ರೆ ಹೇಳ್ರಿ, 100 ಕಿಲೋಮೀಟರ್. ನಾಚಿಕೆ ಆಗ್ಬೇಕು ನಿಮ್ಗೆ. ಉತ್ತರ ಇಲ್ಲ ಇವತ್ತು. ಹೇಳಿ 100 ಕಿಲೋಮೀಟರ್ ರಸ್ತೆ ಎಲ್ಲಿ ಮಾಡಿದ್ರೆ ಹೇಳಿ. 100 ಹಾಸ್ಪಿಟಲ್ ಕಟ್ಟಿರೋ ಉದಾಹರಣೆ ಕೊಡ್ರಿ. 100 ಹಾಸ್ಪಿಟಲ್ ಕಟ್ಟಿರೋ ಉದಾಹರಣೆ ಕೊಡ್ರಿ. ಹೇಳ್ರಿ 100 ಹಾಸ್ಪಿಟಲ್ ಎಲ್ಲಿ ಮಾಡಿದ್ರ? ನಮ್ಮ ಕ್ಲಿನಿಕ್ ಕಿತ್ಕೊಂಡ್ಬಿಟ್ಟಿದ್ರ ಅಂತ ರಾಜ್ಯ ಸರ್ಕಾರ 136 ಕೊಟ್ರಲ್ಲ. ಇದೇ ನಿಮ್ಮ ಯೋಗ್ಯತೆನ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ಸಂಸದರು ಹೋಗಿ ನಿರ್ಮಲಾ ಸೀತಾರಾಮನ್ ಹತ್ರ ಮಾತಾಡಿದ್ರೆ ವರ್ಷ ಆದ್ರೂ ಕೂಡ ಅಭಿವೃದ್ಧಿ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಾತಿಷ್ಠ ಫೈನಾನ್ಸ್ ಮಿನಿಸ್ಟರ್ ಹತ್ರ ಯಾರಾದ್ರೂ ಒಬ್ರಾಗ ಮಾತಾಡಿದಿರಾ? ಈ ಸರ್ಕಾರ ಏನು ಜನಸಾಮಾನ್ಯರಿಗೆ ನಾವು 5 ಬಜೆ ಇಂಥದ್ದು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ದುಡ್ಡು ಹಾಕ್ತಾ ಇದ್ದೀವಿ, ಅವ್ರ ಜೀವನ ಭದ್ರತೆ ಇದೆ ಅಂತ ಹೇಳಿ ಸಿಎಂ ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳು 2,000 ಇರಿ ಮೇಡಮ್, ಒಂದ್ ನಿಮಿಷ ಆಮೇಲೆ ಮೇಡಮ್, ಈಗ ಇವ್ರು ಏನಾಗಿದೆ ಅಂತಂದ್ರೆ ನಾವು ಅಲ್ಲಿ ಕೊಡ್ತಾ ಇದೀವಿ 50,000 ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ, 50,000 ಕೋಟಿ ಕೊಡ್ತಾ ಇದೀವಿ. ಒಂದು ಈಗ ಟನಲ್ ಮಾಡ್ತೀವಿ ಅಂತ 9,000 ಕೋಟಿ ದುಡ್ಡು ಹೊಡೆಯೋ ಕಾರ್ಯಕ್ರಮಗಳು, ಯಾವತ್ತು ಯಾವುದೋ ಇಲ್ಲಿ ಬಿಡದಿ ಹತ್ರ ಟೌನ್ಶಿಪ್ ಮಾಡ್ತೀವಿ ಅಂತ ಮಾಡುವಂಥದ್ದು, ರೈತರ ಜಮೀನು ಕಿತ್ಕೊಳ್ಳುವಂಥದ್ದು, ಇವೆಲ್ಲ ಬೇಕಾ ಇವರಿಗೆ? ಆಮೇಲೆ ಬಿ ಖಾತೆಯಿಂದ ಎ ಖಾತೆ ಮಾಡ್ತೀವಿ ಅಂತ ಹೇಳಿ ಟ್ಯಾಕ್ಸ್ ಅನ್ನು ವಸೂಲಿ ಮಾಡುವಂಥದ್ದು, ಸರ್ಕಾರದ ಬೊಕ್ಕಸವನ್ನು ತುಂಬಿಸುವಂಥದ್ದು. ಯಾವ ಅಭಿವೃದ್ಧಿ ಪ್ಯಾಕೇಜ್ ಕೊಟ್ಟಿದ್ದಾರೆ ಹೇಳಿ ಮೇಡಮ್? ಯಾವ ಒಂದು ಇರ್ರಿ ಅವನ್ನ ಮಾಡಿಫೈ ಮಾಡಿದ್ದಾರೆ ಅಷ್ಟೇ. ಈಗ ಒಂದು ಗ್ರಾಮ ಪಂಚಾಯತಿ ಖಾತೆ ಮಾಡಬೇಕಾದ್ರೆ ಇವತ್ತು ಎಲ್ಲ ಕಡೆಗೂ ಈಗ ಇವತ್ತು ಹೊಸ ಒಂದು ಆಪ್ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಮೇಡಮ್ ಇವ್ರ ಸರ್ಕಾರದ ದುಡ್ಡಿಲ್ಲ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ನೋಡಿ ಮೇಡಮ್ ಸಮಸ್ಯೆ ಆಗಿದೆ, ಬೆಲೆ ಏರಿಕೆ ಆಗಿದೆ. ನೀವು ಎಲ್ಲಾ ಜೋಬ್ ಈಗ ಕೈ ಹಾಕಿ ಖಾಲಿ ಆಯ್ತು, ಇನ್ನು ಏನು ಉಳಿದಿಲ್ಲ ಮೇಡಮ್ ಇವರಿಗೆ. 2 ವರ್ಷ ಏನಾರು ಮಾಡಿ ಅಧಿಕಾರ ಆದಷ್ಟು ದೋಚ್ಕೊಂಡು 28ಕ್ಕೆ ಕಾಂಗ್ರೆಸ್ ತಾನೇ ಬರೋದು. ಯಾವ್ದು ಎಲ್ಲ ಕನಸು ಕಾಣ್ಬೇಕಷ್ಟೇ ಇವರು, ಹಗಲು ಕನಸು ಕಾಣ್ಬೇಕಷ್ಟೇ. ಸಿದ್ದರಾಮಯ್ಯ ಕಾಲನೂ ಮುಗೀತು ಸರ್ ಮೇಡಮ್, ಕಾಂಗ್ರೆಸ್ ಎಲ್ಲ ಮುಗೀತು. ಸತೀಶ್ ಜಾರಕಿಹೊಳಿ ಅದಲ್ಲ ಕನಸಲ್ಲ ಬಿಡಿ, ಖರ್ಗೆ ಅಂತ ಮಹಾ ನಾಯಕನನ್ನೇ ಇವ್ರು ಮುಗಿಸಿದ್ರು ಅಂತಂದ್ಮೇಲೆ ಪರಮೇಶ್ವರ್ ಅಂತ ನಾಯಕನನ್ನ ಮುಗಿಸಿದ್ದಾರೆ ಅಂತಂದ್ರೆ ಏನ್ ಮಾಡಕ್ಕೆ ರಬ್ಬರ್ ಸ್ಟಾಂಪ್ ಮಾಡ್ಕೊಂಡಿದ್ದೀರಾ? ಹೈಕಮಾಂಡ್ ಅಲ್ಲಿದೆ ಅಂತ ಹೇಳ್ತಾರೆ. ವಿಚಾರವಾಗಿ ಸೂಕ್ಷ್ಮವಾದಂತ ವಿಚಾರ ಪತ್ರಕರ್ತರ ಪ್ರಶ್ನೆ ಏನಂತ ಹೇಳ್ಬೇಕು ಮೇಡಮ್ ಅವರು? ಹೈಕಮಾಂಡ್ ತೀರ್ಮಾನ ಮಾಡಿದ್ರು, ಏನಕ್ಕೆ ಇಟ್ಕೊಂಡಿದ್ರು ಅವರು? ನೋಡ್ರಿ ಬಿಜೆಪಿ ನೋಡ್ರಿ ಮೋದಿ ಅವರು ಪ್ರಧಾನಮಂತ್ರಿ ಮಾಡಿದ್ರೆ ಹೈಕಮಾಂಡ್ ಇಂಟರ್ಫಿಯರ್ ಆಗ್ಬೇಕಿತ್ತು. ಇಂಟರ್ಫಿಯರ್ ಆಗ್ತಾರೆ ನೀವು ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂದ್ರೆ ಯಾವ ಕಾರಣಕ್ಕೆ? ರಾಹುಲ್ ಗಾಂಧಿ ನೇತೃತ್ವದ ಬಿಹಾರ ಸೋಲ್ತಿದ್ರ, 19 ರಾಜ್ಯದಲ್ಲಿ ಸೋಲ್ತಿದ್ರು ಇವರು, ಕೇವಲ 2 ರಾಜ್ಯದಲ್ಲವೇ. ಇವತ್ತೇನಾದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸರ್ಕಾರ ಪತನ ಆಗುತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಕೊಟ್ಟಿಲ್ಲ, ಎಲ್ಲ ಟಾಲರೆನ್ಸ್ ಆಗೋಗಿದೆ. ಒಂದು ಜೊತೆಗೆ
ಯಾಕ್ರಿ ಸರ್ಕಾರ ಗೆಲ್ಸಿಲ್ಲ ಅವರ ಅಧಿಕಾರ ನೀವು? ಕೊಟ್ಟಿರೋ ಹೈಕಮಾಂಡ್ ಮೇಡಮ್, ಮುಂದಿನ ಯಾಕ್ರಿ ದಿನಗಳಲ್ಲಿ ಸರ್ಕಾರ ಗೆಲ್ಸ್ಕೊಂಬರಕ್ಕಾಗಿಲ್ಲ? ರಾಹುಲ್ ಗಾಂಧಿ ಅಂತ ನಾಯಕನನ್ನ ಉಳಿದು ನಾವು ನಿಖಿಲ್ ಕುಮಾರಸ್ವಾಮಿ ಯಾಕ್ರಿ ರಾಜಕೀಯದಲ್ಲಿ ಸಾಕಷ್ಟು ಗೆಲ್ಸ್ಕೊಂಬರಕ್ಕಾಗಿಲ್ಲ? ನಾವು ಅಬ್ಸರ್ವೇಷನ್ ಯಾಕ್ರಿ ಮಾಡ್ತಾ ನಿಖಿಲ್ ಇದ್ದೀವಿ. ಕುಮಾರಸ್ವಾಮಿ ಸೋತ್ರು? ಕಳೆದ 11 ಯಾಕೆ ವರ್ಷದಿಂದ ಸೋತ್ರು? ಮೋದಿ ಅವ್ರ ಅವರ ತಂದೆ ಬಗ್ಗೆ ಇದ್ದ ಒಂದೇ ತಕ್ಷಣ ಒಂದು ಯಾಕೆ ಒಂದು ಸೋತ್ರು? ಒಂದು ನಿಖಿಲ್ ಬಗ್ಗೆ ಕುಮಾರಸ್ವಾಮಿ ಯಾಕೆ ಮಾತ್ರ ಸೋತ್ರು? ಇಟ್ಕೊಳ್ಳಿಲ್ಲ. ಯಾಕೆ ಸೋತ್ರು? ಇಂಥ ಹಗರಣ ನಿಖಿಲ್ ಮಾಡಿ ಹೇಳ್ತೀವಲ್ಲೇ ಕುಮಾರಸ್ವಾಮಿ ಅಲ್ಪಸಂಖ್ಯಾತರು ಕೈ ಹಿಡಿಯಿಲ್ಲ ನಮ್ಮನ್ನಲ್ಲಿ ಮೋಸ ಮಾಡಿದ್ರೆ ಯಾವುದೂ ಇಲ್ಲದೆ ಎಲ್ಲವೂ ಕೂಡ ಅಲ್ಪಸಂಖ್ಯಾತರು ಬಳಸ್ತಾರೆ. ಮತ ಹಾಕ್ತಾರೆ ಅಲ್ಲ, ಮೋಸ ಮಾಡಿದ್ರೆ ಯಾವುದೋ ಒಂದು SR ಮತಚೋರಿಂದ ತರ್ತಾರೆ. ಮತಚೋರಿ ಏನೋ ಜನರ ಹತ್ರ ಹೋಗಿ ಕೇಳಿ ಅಂತಂದ್ರೆ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಮಾತ್ರ ಸಮಸ್ಯೆ ಇಲ್ಲ. ಅವ್ರಿಗೆ ಬಿಹಾರಲ್ಲಿ ಅಜೆಂಡನೇ ಇಲ್ಲ ಈಗ. ಇಷ್ಟೆಲ್ಲ ಹೇಳಿ ಮೇಡಮ್, ಕಾಂಗ್ರೆಸ್ ಹೋರಾಟ ಮಾಡಿದ್ರು. ಅಜೆಂಡಾ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಅಜೆಂಡಾ ಇಲ್ಲ. ಯಾವ ಸೀಟ್ಗಳು ಕಾಯ್ತಾ ಇಲ್ಲ, ಎಲ್ಲರೂ ಫೇಲ್ಯೂರ್ ಆಯ್ತವ್ರೆ. ಮತಚೋರಿ ನಂಬ್ತಾ ಇಲ್ಲ ಜನ. ಪಕ್ಷದ ಅಜೆಂಡಾ ಏನು? ಆಯ್ತಾ ಕಾಂಗ್ರೆಸ್ ಬಿಜೆಪಿ ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಅಭಿವೃದ್ಧಿನಾರ ಮಾಡ್ತಾ ಇದ್ದೀವಿ ನಾವು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ಕಬ್ಬಿಣ ಕಾರ್ಖಾನೆ ವಿಶ್ವೇಶ್ವರಯ್ಯ ಕಬ್ಬಿಣ ಕಾರ್ಖಾನೆಗೆ ನಮ್ಮ ನಾಯಕರು ಪುನಶ್ಚೇತನ ಕೊಡ್ತಾ ಇದ್ದಾರೆ. HFD ಕಾರ್ಖಾನೆಗೆ ಪುನಶ್ಚೇತನ ನೀಡಿದ್ದಾರೆ. ನೀವು ಬಳಸ್ಕೋಬೇಕು. ಇವತ್ತು ಎಲ್ಲ ಕೇಂದ್ರ ಮಂತ್ರಿ ಮಾಡಿದ್ರೆ ನೀವೇನ್ ಮಾಡ್ತೀರಾ? ರಾಜ್ಯ ಸರ್ಕಾರ ಅಂತ ಯಾಕಿರ್ಬೇಕು ನೀವು? ನಿಮ್ಗೆ ಆಗ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ನಿಮ್ಗೆ ಆಗ್ತಿಲ್ಲ ಅಂತ ಬಿಟ್ಟು ಹೋಗಿ. ಆಯ್ತಾ ನೀವು ನಾನಾ ನೀನಾ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯ DK ಶಿವಕುಮಾರ ಮುಖ್ಯಮಂತ್ರಿಯ ಇದನ್ನ ಕಾಲ ಕಳೀತಾ ಇದ್ದೀರಾ ರಾಜ್ಯದಲ್ಲಿ ನೀವು? ನಿಮ್ಗೆ ಜವಾಬ್ದಾರಿ ಇದೆ ನಿಮಗೆ. ಮೊದಲು ಇದನ್ನ ಬಗೆಹರಿಸಿ ಮೊದಲು. ಅಲ್ಲ ಏನ್ ಗೊತ್ತಾ, ಮೋದಿ ಯಾವ್ದಾದ್ರು ಪ್ರಾದೇಶಿಕ ಪಕ್ಷದ ಮೇಲೆ ಕಣ್ಣಿಟ್ರೆ ಆ ಪ್ರಾದೇಶಿಕ ಪಕ್ಷ ನೆಲಸಮ ಆಗೋಗುತ್ತೆ ಅನ್ನುವಂತ ಒಂದು ಮಾತಿತ್ತು. ಆಯ್ತಾ? ಆದ್ರೆ ಇಲ್ಲಿ ಇಟ್ ಇಸ್ ಬೀಯಿಂಗ್ ಅ ಬಿಟ್ ರಿವರ್ಸ್. ಅಲ್ಲಲ್ಲ, ನಿಮ್ಮ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ನೆಲಸಮ ಆಗಿದೆ. 138 ವರ್ಷ ಹುಡುಕಬೇಕಾಯ್ತು ಕಾಂಗ್ರೆಸ್. ನಾನು ಆಗ್ಲೇ ಹೇಳಿದ್ನಲ್ಲ, ಎಲ್ಲ ಮಿತ್ರ ಪಕ್ಷಗಳು ಇವತ್ತು ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೋದಿ ಅವರು. ನಿಮ್ಮಂತ ನಾಯಕ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತಾ ಇದೆ. ನಾವು ಎಚ್ಚರಿಕೆ ಇರೋದ್ರಿಂದ 22 ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮುಂದಿನ ಬಾರಿ ಬರ್ತೀವಿ ನಾವು. ಇದು ನಮ್ಮ ಯೋಚನೆ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಎಲ್ಲೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಕೂರ್ಸ್ಬಿಟ್ಟಿದ್ದೀವಲ್ಲಪ್ಪ 130 ಸೀಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಕಣ್ಣೀರು ಒಂದು ಆಗ್ತಾ ಇಲ್ಲ ರೀ. ಅಷ್ಟು ನೋವನ್ನ ತೋಡ್ಕೊಂತ ಇದ್ದಾರೆ ಜನ. ಆ ರಸ್ತೆಗಳು ಮೇಡಮ್ ಈಗ ಮೊನ್ನೆ ಬಂತು 555 ಜನ ಗುಂಡಿ ಬಿದ್ದಿ ಮೋದಿ ಅವರ ನಂಬ್ಕೊಂಡು ಸಾವಾಯ್ತು. ಯಾವ ರಾಷ್ಟ್ರೀಯ ಪಕ್ಷ ಕೇಳಿದ್ರೆ ಇವತ್ತು 2,000 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾಕಾಯ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರಣನೇ ಇಲ್ಲ. ಇದು ಸಮಸ್ಯೆ. ಕಾವಲಿ ತೂತು ಬಿದ್ದಿದೆ. ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡ್ರೆ ಈ ಹಳ್ಳಿಗೆ ಹೋಗ್ಬಿಟ್ರೆ ಜನ ಮುಂದಿನಿಂದಲೇ ಇದೇ ರೀತಿ ನಡ್ಕೊಂಡ್ರೆ ಕ್ಲಾಕ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ನಾನು ನಿಮ್ಗೆ ರೋಡ್ ಅಲ್ಲಿ ಹೇಳ್ತೀನಿ ಕೇಳಿ ಗೆರವ್ ಹಾಕಂತ ಸಮಯ ಬರ್ತಾ ಇದೆ. ಆಕೆ ಆಗ್ತಾರೆ ಅರ್ಥ ಮಾಡ್ಕೊಂಡ್ರೆ ಉದ್ದಟತನ ಅಂತಾರೆ. ಉದ್ದಟತನ ಅಲ್ಲ. ಉದ್ದಟತನ ಇದು ಏನದು? ಅಲ್ವೇ ಅಲ್ಲ. ಎಷ್ಟಿದೆ ಗೊತ್ತಾ? ಇಲ್ಲ. ಯಾಕೆ ನೀವು ಓಡಾಡಲ್ವಾ? ಕಸ ತೆಗಿಯಕ್ಕಾಗಿಲ್ಲ ಬೆಂಗಳೂರಿನಲ್ಲಿ ಇವತ್ತು. ಅದನ್ನ ಕಾಂಟ್ರಾಕ್ಟ್ ಕೊಟ್ಟಿದ್ರು 650 ಕೋಟಿಗೆ 150 ಕೋಟಿ ಆಗಂತದ್ದು ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಅಲ್ಲ ಕಾಂಟ್ರಾಕ್ಟ್ ಗುತ್ತಿಗೆ ಕೊಟ್ಟಿದ್ರಲ್ರಿ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಏನ್ ಮಾಡಕ್ಕೆ ಮೇಡಮ್ 150 ಕೋಟಿ ಆಗಂತದ್ದು 650 ಕೋಟಿ ಕೊಟ್ಟಿದ್ದೀರಾ? ರಸ್ತೆ ಗುಂಡಿಗಳ ಮುಚ್ಚೆ ಕಾಯ್ತಲ್ಲ ನೀವು. ರೈತರ ಸಮಸ್ಯೆಗಳ ಬಗ್ಗೆ ಕಾಯ್ತಲ್ಲ. ಬೆಂಬಲ ಬೆಲೆ ಕೊಡಕ್ಕಾಯ್ತಲ್ಲ. ನೀವೆಲ್ಲ ಕುತ್ಕೊಂಡಿಲ್ಲ ಇಲ್ಲಿ ವಿಧಾನಸೌಧ ಮಜಾ ಮಾಡ್ತಾ ಇದ್ದೀರಾ ಕುತ್ಕೊಂಡು ನೀವೆಲ್ಲ. ನಾಚಿ ಆಗಲ್ವಾ ನಿಮ್ಗೆ? ರೈತರ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ. ಇದು ಜನಪರ ಸರ್ಕಾರವೇನ್ರಿ ಇದು? ಜನಪರ ಸರ್ಕಾರವೇನ್ರಿ ಇದು? ಜನರಿಗೆ ಮೋಸ ಮಾಡಿದ್ರಿ. ಅಲ್ಲ 5 ಗ್ಯಾರಂಟಿ ಕೊಟ್ಬಿಟ್ಟು ಈ ರಾಜ್ಯ ಜನತೆ ಕತ್ತಲೆ ಕೂರಿಸಿದ್ರಲ್ರಿ ನೀವು. ಮೇಡಮ್ ಹೇಳ್ತೀನಿ, ಇವ್ರು ಹೇಳ್ತಾರೆ ರಾಜ್ಯದ ರೈತರಿಗೆ ಟ್ವಿಟರ್ ಯಾಕೆ ಇನ್ನೊಂದು ಯಾಕೆ ಯಾವ ಟ್ವಿಟರ್ ಬೇಕಾ ಇಲ್ಲ ಬೇಕಾ ಇರ್ತಕ್ಕಂಥ ರಾಜ್ಯದ ಸಮಸ್ಯೆ ಸ್ಪಂದಿಸುವಂತ ಮುಖ್ಯಮಂತ್ರಿ ಬೇಕು. ಅದನ್ನ ಕೆಲಸ ಸರಿಯಾಗಿ ಮಾಡಿದ್ರೆ ನಿಮ್ಮ ಹೈಕಮಾಂಡ್ ಕೇಳ್ರಿ. ಕರ್ನಾಟಕ ಬಂದು ಇಬ್ರು ಜಗಳ ನಿಲ್ಸಿಬಿಟ್ಟು ಈ ರಾಜ್ಯವನ್ನ ಅಭಿವೃದ್ಧಿ ಕಡೆ ಗಮನ ಹರಿಸಿ ಹೇಳುವಂತ ಯೋಗ್ಯತೆ ಕೇಳಿ. ಕಾಂಗ್ರೆಸ್ ಹೈಕಮಾಂಡ್ ಮೇಡಮ್ ಇಲ್ಲ ಯೋಗ್ಯತೆನಿಲ್ಲ ಮೇಡಮ್. ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಬಗ್ಗೆ ಮಾತಾಡ್ತಾ ಇರೋದು ನಾನು. ಬಿಬಿಎಂಪಿ ಗುಂಡಿಗಳು ಮುಚ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇರೋದು ನಾನು. ರೈತರ ವಿಚಾರಕ್ಕೆ ಹೋಗ್ಬಿಟ್ರಲ್ಲ ಆಲ್ರೆಡಿ. ಪ್ರತಿಪಕ್ಷವಾಗಿ ನೀವು ಅಧಿವೇಶನದಲ್ಲಿ ಇದೆಲ್ಲ ಪ್ರಸ್ತಾಪ ಮಾಡ್ತಿದ್ರಿ, ಅದನ್ನ ತಪ್ಪಿಸ್ಕೊಳಕ್ಕೆ ಈ ಕದನ ವಿರಾಮನ ನಾವು ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥ ಅಧಿವೇಶನದಲ್ಲಿ ಖಂಡಿತವಾಗ್ಲಿ ಈ ಸರಿ ದೊಡ್ಡ ಹೋರಾಟ ನಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕೆ ಅಂದ್ರೆ ಮೇಡಮ್ ಇವರು ಕಬ್ಬಿನ ಬೆಲೆ ಹೋರಾಟ ಮಾಡಿದಾಗ ಏನು ₹100 ಕೊಡೋದಕ್ಕೆ ನೂರಾರು ರೀತಿ ಮಾತಾಡ್ಕೊಂಡು ಕೂತ್ಕೊಂಡ್ರು. ಬೇರೆ ರಾಜ್ಯದಲ್ಲಿ ಕೂಡ ಶಕ್ತಿ ಆಗುತ್ತೆ ಅಂದ್ರೆ ಈ ರಾಜ್ಯದಲ್ಲಿ ಇಲ್ಲ ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಆಗಂದ್ರೆ ಇವರು ಎಲ್ಲ ಕೂತ್ಕೊಂಡೆ ಆ ಸಕ್ಕರೆ ಸಚಿವರಾಗ್ಲಿ ಕೃಷಿ ಸಚಿವರಾಗ್ಲಿ ಅಟ್ಲೀಸ್ಟ್ ಅಲ್ಲಿ ಹೋಗ್ಬಿಟ್ಟೆ ಆ ಪ್ರತಿಭಟನೆ ಜಾಗಕ್ಕೆ ನಿಂತ್ಕೊಂಡೆ ಇಲ್ಲಪ್ಪ ನಾ ಏನೋ ಒಂದು ತೀರ್ಮಾನ ತಗೊಂಡಿದ್ದು ಧೈರ್ಯ ಕೊಡುವಂತ ಶಕ್ತಿ ಮಾಡಲಿಲ್ಲ ಅಂದ್ರೆ ಈ ಸರ್ಕಾರ ಇರ್ಬೇಕಾ ಹೋಗ್ಬೇಕಾಗಂದ್ರೆ ಪ್ರತಿಪಕ್ಷನೇ ಮನೆ ಮೂರ್ ಬಾಗ್ಲ ನಿಮ್ಗೆ ಯಾರು ಕಾಣ್ತಾ ಇಲ್ಲ ಸಮಸ್ಯೆ ಇರ್ತಕ್ಕಂಥದ್ದು ಅದೇನೆ. ಪ್ರತಿಪಕ್ಷನೂ ಕಾಣ್ತಾ ಇಲ್ಲ, ಜನನೂ ಕಾಣ್ತಾ ಇಲ್ಲ, ಜನ ಸಮಸ್ಯೆನೂ ಕಾಣ್ತಾ ಇಲ್ಲ. ಅವಮಾನ ಮಾಡಬೇಡಿ ಪ್ರತಿಪಕ್ಷ ಅನ್ನೋ ಪದಕ್ಕೆ. ಅರ್ಥ ಆಯ್ತಲ್ಲ? ಎಲ್ಲ ವಿಚಾರಗಳು ನೋಡಿದ್ದೇವೆ ನಾವು. ಪ್ರತಿಪಕ್ಷ ಅನ್ನೋದಕ್ಕೆ ಅವಮಾನ
ಮಾಡ್ಬೇಡಿ. ಅನುಭವಗಳನ್ನ ಪಡ್ಕೊಂಡಿದ್ದೇವೆ, ಇವ್ರ ಜೊತೆ ಪಡ್ಕೊಂಡಿದ್ದೇವೆ. ಹಾಗಾಗಿ ಕುಮಾರಣ್ಣ ಹೇಳ್ತಾರೆ, ಸೂಕ್ಷ್ಮ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನು ಆರು ಸರ್ಕಾರ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ. ಆಗೋದಿಲ್ಲ ಬಿಡಿ. ನೀವು ಹೋದ ವರ್ಷನೂ ಹೇಳಿದ್ರಿ. ಅಲ್ಲ ಈಗಲಾಗುತ್ತೆ ಅಲ್ಲ, ಅವ್ರು ಹೇಳ್ತಾನೆ ಇರ್ತಾರೆ ಬಿಡಿ. ಆಗುತ್ತೆ ನೋಡಿ ಇದು. ಅವ್ರು ಏನ್ ಗೊತ್ತಾ, ಈ ಕಡೆನೂ ನೋಡಿದ್ದಾರೆ, ಆ ಕಡೆನೂ ನೋಡಿದ್ದಾರೆ. ಸೊ ಎಲ್ಲಿಂದ ಯಾರ್ಯಾರು ಬರ್ತಾರೋ ಎಲ್ಲರೂ ಕರ್ಕೊಂಡು ಸರ್ಕಾರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಫಲಿಸಲ್ಲ ಅಂತ ನಾನು ಇವರಿಗೆ ನಮ್ಮ ಬೇಡಿಕೆ ಇಷ್ಟೇ. ನಾನು ಕೇಳ್ತಾ ಇದ್ದೆ ಇಷ್ಟೇ, ನೀವು ಸ್ಪಷ್ಟವಾಗಿ ಹೇಳ್ಬಿಡಿ. ಈಗ ವಿತ್ 2 ಬ್ರೇಕ್ಫಾಸ್ಟ್, ಓನ್ಲಿ ವಿತ್ 1 ಬ್ರೇಕ್ಫಾಸ್ಟ್. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಔಪಚಾರಿಕ ಬ್ರೇಕ್ಫಾಸ್ಟ್. ಅಲ್ಲ ರೀ, ಬ್ರೇಕ್ಫಾಸ್ಟ್ ಕೋಳಿ ಬಾಡ ಇಡ್ಲಿ ಎಲ್ಲ ಈ ದೇಶದ ರಾಜಕಾರಣದ ಎಲ್ಲ ಹೆಂಗ್ ಬಗೆಹರಿಸಲ್ಲ ದಿವ್ಯಾ. ಅಲ್ಲ, ಚಿಕನ್ ಅಲ್ಲೇ 2.5 ವರ್ಷ ಕೂಡ ಅಷ್ಟೇ ಸುಸೂತ್ರವಾಗಿ ನಡೆದಿದೆ. ನಾವೇ ಅಧಿಕಾರಕ್ಕೆ ಬರ್ತಾ ಇದೀವಿ. ಇವತ್ತಿನ ದಿನ ನಾನು ಇಲ್ಲಿ ಹೇಳ್ತಾ ಇದೀನಿ, ಶರಬ್ ಹೇಳ್ಬಿಡಿ ಮೇಡಮ್. ಗೋವಿಂದರಾಜ್ ಅವರು, ಉಮೇಶ್ ಅವರು, ಸ್ವಾತಿ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ಕಾಂಗ್ರೆಸ್ ವಕ್ತಾರರು ಹೇಳಿದಂಥ ಸ್ಟೇಟ್ಮೆಂಟನ್ನೇ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡೋಣ. ಏನದು 2 ಬ್ರೇಕ್ಫಾಸ್ಟಲ್ಲಿ ದೊಡ್ಡ ಗೊಂದಲ ಬಗೆಹರಿತು ಅನ್ನೋದಾದರೆ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಹಾಗಾಗಿ ಆ ಎಲ್ಲ ಸಮಸ್ಯೆಗಳಿಗೆ ನಾಳೆ ಬೆಳಗ್ಗೆ ಸಚಿವರೆಲ್ಲ ಒಂದು ಬ್ರೇಕ್ಫಾಸ್ಟ್ ತಗೊಂಬಿಡಲಿ. ರುದ್ರಭೂಮಿಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಸಂಬಳ ಆಗಿಲ್ಲ, ಸರ್ಕಾರಿ ನೇಮಕಾತಿಗಳಾಗಿಲ್ಲ, ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರು ದುಸ್ಥಿತಿಯಲ್ಲಿದ್ದಾರೆ, ಪ್ರತಿಭಟನೆ ಕೂತಿದ್ದಾರೆ, ಪೌರ ಕಾರ್ಮಿಕರ ಅವರ ಗೋಳನ್ನೇ ಕೇಳೋಕ್ಕಿಲ್ಲ. ಇಂಥ ಹಲವಾರು ಸಮಸ್ಯೆಗಳಿಗೆ ಬೆಳಗ್ಗೆ ಎಲ್ಲ ಸಚಿವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಲಿ. ಆದಷ್ಟು ಬೇಗ 10 ಗಂಟೆ ಒಳಗೆ, ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯದ ಸುದ್ದಿಯ ಜೀವಾಳ. ನಾನು ಹೋಗ್ತೀನಿ ಆ ಬ್ರೇಕ್.